So today's evening we are going to talk about fasting ಇವತ್ತು ಸಾಯಂಕಾಲ ಉಪವಾಸ ವಿಷಯದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ and its transformative effect on us. ಅದ್ರ ಮೇಲೆ ನನ್ನ ಮೇಲೆ ಬಹಳ ರೂಪಾಂತರ ಪರಿಣಾಮ ಬೀರಿತು. So before I start, I want to ask you all, what is fasting? ನಾನು ಮುಂದೆ ಹೋಗುತ್ತಾ ಮುಂಚೆ ನಿಮ್ಮಿಂದ ಕೇಳ್ತೇನೆ, ಉಪವಾಸ ಅಂದ್ರೆ ಏನು? If you want to go home early, you have to answer me. ನೀವು ಮನೆಗೆ ಬೇಗ ಹೋಗ್ಬೇಕಂದ್ರೆ ನೀವೇ ಉತ್ತರಿಸಬೇಕು. Fasting means seeking God. Seeking God and something about food. Keeping yourself away from food and seeking God in that process. ಊಟದಿಂದ ನೀವು ದೂರ ಇದ್ದು ದೇವರನ್ನು ನೀವು ಹುಡುಕೋದು, ಅದೇನಾ? Yeah. Anything else? ಮತ್ತೇನಾದ್ರೂ ನಿಮ್ಮ ಅನಿಸಿಕೆಗಳು? ಬಡವರಿಗೆ ಊಟ ಕೊಡುವುದು ಅಂತ ಹೇಳ್ತಾರೆ, ಅದು ಉಪವಾಸ. So not taking food yourself but giving that food to ನೀವು someone ಊಟ else. ತಿನ್ನದೆ ನಿಮ್ಮ ಊಟ ಬೇರೆ ಬಡವರಿಗೆ ಕೊಡೋದು. Okay. Somebody is telling from backside. Humbling ourselves ದೇವರ in ಪ್ರಸನ್ನತೆಯಲ್ಲಿ, the presence of God. ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋದು. Yeah, backbenchers. Anything? ಹಿಂದಿನವರೇನು ಹೇಳ್ತಾರೆ? ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ಎಲ್ಲರೂ? ಅರೆ ದೇವರ ಪ್ರಾರ್ಥನೆ, ಓಕೆ, praying and reading the word of God. ಹೇಳಿ ಬ್ರದರ್. Not eating anything and spending time before God. So spending less time on eating and then developing your relationship with God. ತಿನ್ನುವುದು ಕಡೆ ಸ್ವಲ್ಪ ಸಮಯ ಕಡಿಮೆ ಮಾಡಿ ಅದೇ ಸಮಯ ದೇವರ ಸನ್ನಿಧಿಯಲ್ಲಿ ಬೆಳೆಸಿಕೊಳ್ಳೋದು. So there is no wrong answer here. ಇಲ್ಲಿ ಯಾವ ಉತ್ತರಗಳು ತಪ್ಪಲ್ಲ. Each and everything that you are telling is a component about the fasting. ನೀವು ಹೇಳುವಂತ ಎಲ್ಲ ಉತ್ತರಗಳು ಉಪವಾಸ ಪ್ರಾರ್ಥನೆಗೆ ಬೆಂಬಲಿಸುವೆ ಇವೆ. So fasting is nothing but a spiritual discipline in which you are consciously taking a decision that I am going to more gratify myself. ಉಪವಾಸವು ಅಂದ್ರೆ ನಾವು ಆತ್ಮಿಕ ಶಿಸ್ತನ್ನು ಬೆಳೆಸಿಕೊಳ್ಳೋದು, ನಾನು ಶಿಸ್ತಿಗೆ ನನ್ನನ್ನು ಒಳಪಡಿಸಿಕೊಂಡಿದ್ದೇನೆ ಎಂಬುದಾಗಿ ಗ್ರಹಿಸೋದು, ತಿಳ್ಕೊಳ್ಳೋದು. You are going to decide that I am going to leave the pleasures and move away from it and focus more on developing myself in relationship with God. ಈ ಲೋಕದ ಸಂಗತಿಗಳನ್ನು ದೂರ ಬಿಟ್ಟು ನನ್ನ ದೇವರ ಸಂಬಂಧ ನಾನು ಬೆಳೆಸಿಕೊಳ್ಳುವುದಕ್ಕೆ ಅವುಗಳನ್ನು ಬಿಟ್ಟು ದೂರ ಇದ್ದು ದೇವರ ಹತ್ತಿರ ಬರೋದೇ ಆಗಿದೆ. But the intention of fasting is what? ಆದರೆ ಉಪವಾಸ ಪ್ರಾರ್ಥನೆ ಮಾಡುವ ಉದ್ದೇಶವೇನು? It is that you develop more and more closer relationship with God. ದೇವರೊಟ್ಟಿಗೆ ಇರುವಂತಹ ಸಂಬಂಧ ಅದು ಬೆಳೆಸೋದು. Many people come with intention that I want my problems to go away. After I fast, I should be free of it. ಅನೇಕರು ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ. ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಸಮಸ್ಯೆಗಳಿಂದ ನಾನು ಬಿಡುಗಡೆ ಆಗಬೇಕು, ನಾನು ಅವುಗಳಿಂದ ದೂರ ಇರಬೇಕು ಎಂಬುದೇ. Which is not wrong. ಅದು ತಪ್ಪೇನಲ್ಲ. Also, some people come with the intent that I want to grow spiritually to the next level. ಇನ್ನು ಕೆಲವರ ಉದ್ದೇಶ ಏನಂತೆ, ನಾನು ಆತ್ಮಿಕ ಜೀವಿತದಲ್ಲಿ ಇನ್ನೊಂದು ಮೆಟ್ಟದ ಹತ್ತಿರ ನಾನು ಬೆಳಿಬೇಕು ಎಂಬ ಉದ್ದೇಶ. Fasting is actually a powerful tool to sanctify and grow more in the Lord's presence. ಉಪವಾಸ ಪ್ರಾರ್ಥನೆಯು ದೇವರಲ್ಲಿ ಬೆಳೆಯುವುದಕ್ಕೆ ಒಂದು ಉಪಕರಣ, ಒಂದು ಸಾಧನೆ. So we know many biblical examples, references where we see different people fasted with their own intent. ಜನರಿಗೆ ಉಪವಾಸ ಅಂತ ಹೇಳುವಾಗ ಬೈಬಲ್ ಅಲ್ಲಿ ಅನೇಕ ಉದಾಹರಣೆಗಳನ್ನು ಕಾಣ್ತೇವೆ. ಅವರು ಬೇರೆ ಬೇರೆ ಉದ್ದೇಶವುಳ್ಳವರಾಗಿ ಉಪವಾಸಗಳನ್ನು ಅವರು ಅಳವಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. So we see many people in the Bible, ಅನೇಕರನ್ನು ಬೈಬಲ್ ಅಲ್ಲಿ ನಾವು ಕಾಣ್ತೇವೆ, who fasted ಉಪವಾಸ ಮಾಡಿದವರನ್ನು, and they achieved something in their spiritual journey. ಅವರ ಆತ್ಮಿಕ ಪ್ರಯಾಣದಲ್ಲಿ ಏನೋ ಸಾಧನೆ ಮಾಡಿದ್ದನ್ನು ನಾವು ಅಲ್ಲಿ ಕಾಣ್ತೇವೆ. Esther fasted for saving her people. ಎಸ್ತೇರಳು ತನ್ನ ಜನರನ್ನು ಕಾಪಾಡೋದಕ್ಕೆ ಉಪವಾಸ ಮಾಡಿದ್ಳು. Saving her nation. ಆಕೆ ದೇಶ ಜನಾಂಗಗಳನ್ನು ಕಾಪಾಡೋದಕ್ಕೆ. And overcoming the difficulty. ಅಷ್ಟೇ ಅಲ್ಲದೆ ಅವರ ಸಮಸ್ಯೆಗಳನ್ನು ಜಯಿಸುವರಾಗಿ
where at a point she felt powerless. ಅಲ್ಲಿ ಆ ಸಮಯದಲ್ಲಿ ಆಕೆ ಶಕ್ತಿ ಇಲ್ಲದವಳಾಗಿದ್ದಳು. She felt that everyone and each and every person is working against me and my people. ಆಕೆ ಗ್ರಹಿಸಿದ್ದು ನನ್ನ ಜನರ ವಿರುದ್ಧವಾಗಿಯೂ ನನ್ನ ವಿರುದ್ಧವಾಗಿ ಜನರು ಕಾರ್ಯಾಚರಣೆ ಮಾಡ್ತಿದ್ದಾರೆ. And yet she fasted. ಆದರೂ ಆಕೆ ಉಪವಾಸ ಮಾಡಿದ್ಲು. And even when she didn't see anyone in her favor, ಆಕೆ ಪರವಾಗಿ ನಿಂತುಕೊಳ್ಳೋರನ್ನು ಯಾರನ್ನು ಆಕೆ ಕಾಣದೇ ಇದ್ದರೂ ಸಹ, but the end result was in her favor. ಆದರೆ ಅಂತಿಮ ಫಲಿತಾಂಶ ಆಕೆ ಪರವಾಗೇ ಇತ್ತು. So each and every person when they fast, ಪ್ರತಿಯೊಬ್ಬ ವ್ಯಕ್ತಿ ಅವರು ಉಪವಾಸ ಮಾಡುತ್ತಿರುವಾಗ they come seeking something. ಅವರು ಏನನ್ನ ಹುಡುಕಿಕೊಂಡು ಬರ್ತಾರೆ. But God doesn't see what you are seeking. ಆದರೆ ನೀವು ಏನನ್ನು ನೋಡುತ್ತೀರಿ ಅಂತ ಅದನ್ನು ದೇವರು ನೋಡೋದಿಲ್ಲ. But God sees with what intent you are coming. ಅದು ಯಾವ ಉದ್ದೇಶದಿಂದ ಉಪವಾಸನೆಗೆ ನೀವು ಬರ್ತಿದ್ದಿ ಅದನ್ನು ದೇವರು ನೋಡ್ತಾನೆ. A very simple example would be, ಬಹಳ ಸರಳ ಉದಾಹರಣೆ, if you come fasting ನೀವು ಉಪವಾಸಕ್ಕೆ ಬಂದ್ರೆ and say, Lord, destroy my enemy, ದೇವರೇ ನನ್ನ ವೈರಿಗಳನ್ನು ಸಂಹಾರ ಮಾಡು ಅಂತ ಹೇಳಿದ್ರೆ, is he going to listen to it? ಅಂತ ಪ್ರಾರ್ಥನೆ ದೇವರು ಕೇಳ್ತಾನೋ? The whole intent of your prayer and fasting is wrong. ಅಲ್ಲಿ ನಿಮ್ಮ ಪ್ರಾರ್ಥನೆ ಉದ್ದೇಶವೇ ತಪ್ಪು. But if the same person ಅದೇ ವ್ಯಕ್ತಿ comes with humility, ಅದು ದೀನತೆಯಿಂದ ಬಂದು, comes with repentance, ಅಲ್ಲಿ ಪಶ್ಚಾತ್ತಾಪದಿಂದ ಬಂದ್ರೆ and focuses on God, ದೇವರ ಮೇಲೆನೇ ಲಕ್ಷ್ಯವಿಟ್ರೆ, that despite how powerful my enemy is, ಅವನ ವೈರಿ ಎಷ್ಟೇ ಬಲಿಷ್ಠನಾಗಿದ್ದರೂ ಸಹ, how much ever he has done wrong to me, ನನಗೆ ಎಷ್ಟೇ ಕೇಡನ್ನು ಮಾಡಿದ್ರು ಸಹ, still I forgive him. ಆದರೂ ಅವನನ್ನು ಕ್ಷಮಿಸ್ತೇನೆ. Still, even if he is my boss, I will work with him. ಅದು ನನ್ನ ಯಜಮಾನ, ನನ್ನ ಸಂಗಡ ಅವನ ಸಂಗಡ ನಾನು ಕೆಲಸ ಮಾಡ್ತಾ ಇದ್ರು, Do everything right for the company, ಅಲ್ಲಿ ಕಂಪನಿಗಾಗಿ ಎಲ್ಲದೂ ಒಳ್ಳೆದನ್ನು ಮಾಡಿದ್ರು, and I try to still bring glory to you in that place. ಆ ಸ್ಥಳದಲ್ಲಿ ದೇವರಿಗೆ ಮಹಿಮೆಯನ್ನು ತರುವವನಾಗಿದ್ದು, That is when he listens to your fasting prayer. ಆಗ ಉಪವಾಸ ಪ್ರಾರ್ಥನೆಯನ್ನು ಅಪಾರ್ಥ ಮಾಡಿಕೊಂಡಿರ್ತೇವೆ. Each and every person in the Bible, ಪ್ರತಿಯೊಬ್ಬರು whatever their situation was, ಅವರ ಪರಿಸ್ಥಿತಿ ಏನೇ ಇರಲಿ, whatever their intent was, ಅವರ ಉದ್ದೇಶವೂ ಏನೇ ಇರಲಿ, if they never had a clear heart, ಅವರು ಶುದ್ಧವಾದ ನಿರ್ಮಲ ಹೃದಯ ಅವರಲ್ಲಿ ಇಲ್ಲದೆ ಹೋದ್ರೆ, there was a big wall between them and God. ದೇವರ ಹಾಗೂ ಅವರ ನಡುವೆ ದೊಡ್ಡ ಗೋಡೆನೇ ಇರ್ತದೆ. So what intent you go in front of God is a very crucial thing. ಆದ್ದರಿಂದ ಯಾವ ಉದ್ದೇಶದಿಂದ ಉಳ್ಳವರಾಗಿ ನೀವು ದೇವರ ಕಡೆಗೆ ಹೋಗ್ತೀರಿ ಅದು ಪ್ರಾಮುಖ್ಯವಾದದ್ದು. Always when we say that we are fasting, ಯಾವಾಗಲೂ ಹೇಳ್ತಿರ್ತೇವೆ ನಾವು ಉಪವಾಸ ಮಾಡ್ತಿದ್ದೇವೆ ಅಂತ. we clearly think when a person is fasting, he is now going to pray intensely at this time. ಇದಕ್ಕೆ ಅದು ಉಪವಾಸ ಪ್ರಾರ್ಥನೆಗೆ ಬರುವಾಗ ಈ ಉಪವಾಸ ಮಾಡುವಂತ ಸಮಯದಲ್ಲಿ ನಾವೆಲ್ಲ ತಿಳ್ಕೊಳ್ಳೋದೇನು, ಅವನು ತೀವ್ರವಾಗಿ ಪರಿಣಾಮಕಾರಿಯಾಗಿ ಪ್ರಾರ್ಥಿಸ್ತಾನೆ. Even if you are a busy person, ನೀವು ಬಿಸಿ ವ್ಯಕ್ತಿ ಆಗಿದ್ರು ಸಹ, entire day you fasted, but if you didn't get time to pray, ನೀವು ಇಡೀ ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಕೊಡದೆ ಹೋದ್ರೆ, but in the end for sure you take time that I will at least pray 2 to 5 minutes before I take that meal. ಅಲ್ಲೇ ಅಂತಿಮವಾಗಿ ನಾವು ಉಪವಾಸ ಮುಗಿಸೋದಕ್ಕಿಂತ ಮುಂಚೆ ಒಂದು 5-10 ನಿಮಿಷನೋ ಪ್ರಾರ್ಥನೆ ಮಾಡೋಣ ಅಂತ ಜನರು ನೆನೆಸ್ತಾರೆ. So it is our psychology that we have to pray when we are fasting. ಅಂದ್ರೆ ಈಗ ಅದು ನಮ್ಮ ಮನೋಭಾವನೆ, ಉಪವಾಸ ಮಾಡುವಾಗ ನಾವು ಪ್ರಾರ್ಥಿಸಬೇಕು. Because we think fasting is because I want to pray, I want to ask something, and it is concluded only if I pray. ಈಗ ನಾವು ತಿಳಿಸೋದು ಉಪವಾಸ ಮಾಡಿದ್ರೆ ನನಗೇನಾದ್ರೂ ಬೇಕಾದ್ರೆ, ನಾನು ಬೇಡಿಕೊಳ್ಳೋದಾದ್ರೆ ಅವುಗಳನ್ನ ಪ್ರಾರ್ಥನೆಯಿಂದಲೇ ಅದು ಸಮಾಪ್ತಿ ಆಗ್ತದೆ. Bible says, ಬೈಬಲ್ ಹೇಳ್ತದೆ, before you ask, ನೀವು ಕೇಳಕ್ಕಿಂತ ಮುಂಚೆ he knows what you need. ನಿಮ್ಗೆ ಏನು ಬೇಕು ಅಂತ ಆತನಿಗೆ ಗೊತ್ತುಂಟು. Bible says, ಬೈಬಲ್ ಹೇಳ್ತದೆ, even if you do not ask, ನೀವು ಕೇಳಿಕೊಳ್ಳದಿದ್ದರೂ ಸಹ, just like as the sparrows, ಅಲ್ಲಿ ಆಕಾಶ ಪಕ್ಷಿಗಳನ್ನು ನೋಡ್ರಿ, how I feed them, ಅವರನ್ನು ಹೇಗೆ ಉಣಿಸ್ತಾನೆ, I will surely take care of you. ನಿಮ್ಮ ಬಗ್ಗೆಯೂ ಸಹ ನಾನು ಕಾಳಜಿ ವಹಿಸ್ತೇನೆ. So when we come and sit in prayer with God, ನಾವು ಬಂದು ದೇವರ ಸಂಗಡ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಾಗ we think we will pray and it will strongly, maybe God will listen to it more with
compassion ಈಗ and ನಾವು answer ನೆನೆಸ್ತೇವೆ. away your prayers. ನಮ್ಮ ಪ್ರಾರ್ಥನೆಗಳ ಉತ್ತರಿಸುವುದಕ್ಕೆ ಬಹಳಷ್ಟು ದೇವರು ಕನಿಕರ ಉಳ್ಳವನಾಗಿರ್ತಾನೆ, ದಯಾ ದಾಕ್ಷಿಣ್ಯವಾಗಿರ್ತಾನೆ ಅಂತ ನಾವು ನೆನೆಸ್ತೇವೆ. So let us turn to 1 Samuel 7th chapter. 1ನೇ ಸಮಯಲ 7ನೇ ಅಧ್ಯಾಯಕ್ಕೆ ನಮ್ಮ ಸತ್ಯ ತೆರೆಯೋಣ. Someone can read from ಯಾರಾದ್ರೂ 3rd Bible- verse to the 6th verse. 3ನೇ ವಚನದಿಂದ 6ನೇ ವಚನಗಳವರೆಗೂ 1ನೇ ಸಮಯಲ 7ನೇ ಅಧ್ಯಾಯ 3ರಿಂದ 6 ವಚನಗಳು. Then Samuel said to all the house of Israel, if you are returning to the Lord with all your heart, remove the foreign god and the Ashtaroth from among you, and direct your hearts to the Lord and serve him only, and he will rescue you from the hand of Philistines. So the Israelites removed the Baals and Ashtaroth and served the Lord alone. Samuel said, all Israel together at Mizpah, and I will pray to the Lord for you. So they gathered at Mizpah and drew water and poured it out before the Lord, fasted on that, and said that we have sinned against the Lord. So here the verse this reading says that Samuel asked people of Israel that, ಸಮಯಲ್ ಇಲ್ಲಿ ಭಾಗದಲ್ಲಿ ನೋಡ್ತೇವೆ, ಸಮಯಲನ್ನು ಇಸ್ರಾಯೇಲ್ ಜನರಿಗೆ ಕೇಳಿದ್ದು that you have to return to the Lord with all your heart. ನಿಮ್ಮ ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ನೀವು ತಿರುಗಿಕೊಳ್ಬೇಕು. He specified with all your heart. ವಿಶೇಷವಾಗಿ ಹೇಳ್ತೇನೆ, ನಿಮ್ಮ ಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೊಳ್ಬೇಕು. He didn't say according to your situation, suiting to your heart. ನಿಮ್ಮ ಹೃದಯಕ್ಕೆ, ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಹೃದಯ ಹೇಗಿರ್ತದೆಯೋ ಹಾಗೆ ಬನ್ರಿ ಅಂತ ಆತನು ಹೇಳಲಿಲ್ಲ. He told them that you have to remove the foreign gods that you have. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮಲ್ಲಿರುವಂತ ಅನ್ಯ ದೇವತೆಗಳನ್ನು, ಮೂರ್ತಿಗಳನ್ನು ತೆಗೆದು ಹಾಕಿರಿ. And then he told, ಆಮೇಲೆ ಹೇಳಿದ್ದು, if you fast and you have all your heart and then you remove the foreign god, what is going to happen? He is going to rescue you. ನಿಮ್ಮ ಪೂರ್ಣ ಮನಸ್ಸಿನಿಂದ, ನಿಮ್ಮ ಹೃದಯಪೂರ್ವಕವಾಗಿ ಆತನನ್ನು ಹುಡುಕಿದರೆ ಆತನು ನಿಮ್ಮನ್ನು ನಿಮ್ಮ ಶತ್ರುಗಳಿಂದ ಕಾಪಾಡುವನು. Now this is the Old Testament where there were so many foreign gods. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಅನ್ಯ ದೇವತೆಗಳು ಇದ್ದಂತ ಸಮಯ. But we all are believers. ಈಗ ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದೇವೆ. 90% of the people over here don't have foreign gods in their house or any place. ಇಲ್ಲಿ 90% ಇಲ್ಲಿ ವಿಶ್ವಾಸಿ ಕ್ರೈಸ್ತರಿದ್ದೀರಿ. ಇವರು ನಿಮ್ಮ ಮೇಲೆ ಯಾವ ಅನ್ಯ ದೇವತೆಗಳು, ಮೂರ್ತಿಗಳು ಇಲ್ಲ. But many of us have worldly distraction in us which are playing the role of the foreign god. ಆದರೆ ನಮ್ಮ ಅನೇಕರಲ್ಲಿ ಲೋಕದ ಸಂಗತಿಗಳು ನಮ್ಮಲ್ಲಿವೆ, ಅವು ಅನ್ಯ ದೇವತೆಗಳ ಮೂರ್ತಿಗಳಂತೆ ನಮ್ಮಲ್ಲಿ ಕೆಲಸ ಮಾಡ್ತೇವೆ. We are so much inclined towards the foreign god that we don't go and give our whole heart. ಆದರೆ ನಾವು ಇಷ್ಟು ಹೊತ್ತಿಗೆ ಲೋಕದ ಸಂಗತಿಗಳು, ಮೂರ್ತಿಗಳಂತೆ, ಅನ್ಯ ದೇವತೆಗಳಂತೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಹೃದಯಪೂರ್ವಕವಾಗಿ, ಒಂದು ಮನಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಲಾಗ್ತಾ ಇಲ್ಲ. Money and disturbances and all is secondary. ಹಣವು ನಮಗೆ ಗೊಂದಲ ಪಡಿಸುವಂತಹ ವಿಷಯಗಳು ಅವು ಆಮೇಲೆ. The most common foreign god is the worry that we carry every day. ಆದರೆ ನಮ್ಮನ್ನು ಬಾಧಿಸುವಂತ ಅನ್ಯ ದೇವತೆಗಳು ಅಂದ್ರೆ ದಿನಾಲು ನಾವು ಹೊತ್ತುಕೊಳ್ಳುವಂತ ಚಿಂತಾ ಭಾರಗಳೇ. Are you telling yourself and are you telling to God that I am going to think that you are not going to be faithful to me? ಆದರೆ ನಾವು ದೇವರು ನೀನು ನನಗೆ ನಂಬಿಕಸ್ಥನಾಗಿಲ್ಲವೋ ಎಂಬುದಾಗಿ ಹೀಗೆ ನಾವು ದೇವರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವಾ, ಕೇಳ್ತಾ ಇದ್ದೇವಾ? If we worry, ನಾವು ಚಿಂತೆ ಮಾಡೋರಾಗಿದ್ದರೆ Bible says we sin. ಬೈಬಲ್ ಹೇಳ್ತದೆ We sin ನಾವು ಪಾಪ ಮಾಡ್ತಿದ್ದೆ. because we ಯಾಕಂದ್ರೆ don't show our dependence on him. ಅಂದ್ರೆ ನಾ ಚಿಂತೆ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ ಆಧಾರ ಆತನ ಮೇಲೆ ಇಟ್ಟಿಲ್ಲ ಅಂತ ತೋರಿಸ್ತದೆ. Because we are telling the problem that you are big and my God is small. ಈಗ ನಾವು ಚಿಂತೆ ಮಾಡೋದ್ರ ಮೂಲಕ ಸಮಸ್ಯೆಗಳಿಗೆ ಹೇಳ್ತಿದ್ದೇವೆ, ಸಮಸ್ಯೆಯ ನೀನೇ ದೊಡ್ಡವನು, ನನ್ನ ದೇವರು ಸಣ್ಣವನು. We value our worry so much that we let it take the first place which is supposed to be given to God. ಇದನ್ನ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕಾದದ್ದನ್ನು ಬಿಟ್ಟು ನಮ್ಮ ಚಿಂತೆಗಳಿಗೆ ಮೊದಲನೇ ಸ್ಥಾನ ಕೊಟ್ಟಿರ್ತೇವೆ. When you
are worrying so much, ನೀವು ಇಷ್ಟು ಚಿಂತೆ ಮಾಡ್ತಿದ್ದೀರಿ, when you are troubled so much, ನೀವು ಇಷ್ಟು ಬಹಳ ಗೊಂದಲ ಪಟ್ಟಾಗ, when you have so much of foreign gods in you, ನಿಮ್ಮಲ್ಲಿ ಅನೇಕ ಅನ್ಯ ದೇವತೆಗಳು ಇರುವಾಗ, then how will he come and rescue you? ಹಾಗಿದ್ದಾಗ ದೇವರು ಹೇಗೆ ಬಂದು ನಿಮ್ಮನ್ನು ಕಾಪಾಡ್ತಾನೆ? Your distance from God, ನೀವು ದೇವರಿಂದ ದೂರ ಇರೋದೇ, the reason is that you are so. ಕಾರಣ ಏನಂತಂದ್ರೆ ನೀವು ಹಾಗಿದ್ದೀರಿ. You have the problem ನಿಮ್ಮಲ್ಲಿ ಸಮಸ್ಯೆ ಇದೆ, and you have the solution. ನಿಮ್ಮಲ್ಲೇ ಪರಿಹಾರ ಇದೆ. All you need to do is ನಿಮಗೆ ನೀವು ಮಾಡಬೇಕಾದದ್ದೇನು? redirect your heart, ಅದು ನಿಮ್ಮ ಹೃದಯವನ್ನು ತಿರುಗಿಸಿರಿ, focus on God, ದೇವರ ಮೇಲೆ ಗಮನಿಸಿರಿ, and he will rescue you. ಆತನು ಆಗ ನಿಮ್ಮನ್ನು ಕಾಪಾಡ್ತಾನೆ. Here later in the words we see ಇಲ್ಲಿ ಆ ನಂತರ ವಾಕ್ಯಗಳನ್ನ ನಾವು ಕಾಣ್ತೇವೆ. that the people, the Israelites, ಇಸ್ರಾಯೇಲ್ಯರು they gathered. ಅವರು ಅನ್ಯ ದೇವತೆಗಳನ್ನು ಕೂಡಿಸಿ ಅವರು ಕೂಡಿ ಬಂದು ಎಲ್ಲರೂ ಕೂಡಿ ಬಂದ್ರು. they gathered themselves. Okay, And they ಅವರು said- ಕೂಡಿ ಬಂದು ಅವರು ಹೇಳಿದ್ದು, They gathered and they said ಅವರು ಕೂಡಿ ಬಂದು ಅವರು ಹೇಳಿದ್ದು, that yes Lord, we have sinned, ಹೌದು ಸ್ವಾಮಿ ನಾವು ಪಾಪ ಮಾಡಿದ್ದೇವೆ. and God ದೇವರು rescued them. ಅವರನ್ನು ಕಾಪಾಡಿದ. The rescuing process, ಈ ಕಾಪಾಡುವಿಕೆ ಹಂತ all it contained is ಅಲ್ಲಿ ಇರೋದೆಲ್ಲವೂ redirecting yourself ನಿಮ್ಮನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳೋದೆ, from the worries ಚಿಂತೆಗಳಿಂದ and focusing that he is the supreme God. ಆತನೇ ಅಪ್ರತಿಮ ದೇವರು ಎಂದು ಆತನ ಕಡೆಗೆ ತಿರುಗೋದು. We see in Bible many people fasted for many different reasons. ಬೈಬಲ್ ಅಲ್ಲಿ ನೋಡ್ತೇವೆ ಅನೇಕರು ಬೇರೆ ಬೇರೆ ಕಾರಣಗಳಿಂದ ಅವರು ಉಪವಾಸ ಮಾಡಿದ್ರು. The widow in the Bible, she fasted for provision. ಬೈಬಲ್ ಅಲ್ಲಿ ಇರುವಂತಹ ವಿಧವೆ ಆಕೆ ಪೂರೈಸುವಿಕೆಗಾಗಿ ಉಪವಾಸ ಮಾಡಿದಳು. When Paul was yet Saul and he had met Jesus on his way, ಪೌಲನು ಸಹ ಸೌಲನಾಗಿದ್ದಾಗ ಆತನ ಮಾರ್ಗದಲ್ಲಿ ಯೇಸುವನ್ನು ಕಂಡ. just before, when he was yet to receive Christ, ಆತನು ಕ್ರಿಸ್ತನನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ he was still not having his sight. ಆತನ ಇನ್ನೂ ದೃಷ್ಟಿ ಕಂಡು ಬಂದಿದ್ದಿಲ್ಲ. He fasted ಆತನ ಉಪವಾಸದಲ್ಲಿದ್ದ, and he waited ಆತನ ಕಾದ to take this big decision. ಈ ದೊಡ್ಡ ತೀರ್ಮಾನ ತಗೊಳ್ಳುವವರೆಗೂ ಏನು ತಿಂದಿಲ್ಲ, ಕುಡಿದಿಲ್ಲ. Many times we Anek see that during the fasting we wait that my breakthrough will come. ಅನೇಕ ಸಾರಿ ನಾವು ಕಾಯ್ತಿರ್ತೀವಿ, ನನ್ನ ಜಯ ಬರ್ತದೆ ಎಂಬುದಾಗಿ ಕಾದುಕೊಂಡಿರ್ತೇವೆ. Many times we fast thinking that if I will fast and when I will fast, then the deliverance will come. ಅನೇಕ ಸಾರಿ ನಾವೆಲ್ಲರೂ ನೆನೆಸ್ತೇವೆ, ನಾನು ಉಪವಾಸ ಮಾಡುವಾಗ ಉಪವಾಸ ಮಾಡಿದ ನಂತರವೂ ನನಗೆ ಜಯ ಬಂದೇ ಬರ್ತದೆ. Many times in my life I have experienced that I have got the breakthrough in the fasting period. ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದ್ದೇನೆ ಅಂತಂದ್ರೆ ಉಪವಾಸದ ದಿನಗಳಲ್ಲಿಯೇ ನಾನು ಜಯವನ್ನು ಹೊಂದಿದ್ದೇನೆ ಅನೇಕ ಸಾರಿ. Also I have seen that the answer didn't come. ಅದು ಅಷ್ಟೇ ಮಾತ್ರವಲ್ಲದೆ ಅಂತ ಸಮಯದಲ್ಲಿ ಕೆಲವು ಸಾರಿ ಉತ್ತರನೂ ಬಂದಿದ್ದಲ್ಲ, ಅದನ್ನು ಕಂಡಿದ್ದೇನೆ. But there is beauty of the process of fasting when you don't get the answer like you expected. ಆದ್ರೆ ನೀವು ಎದುರು ನೋಡಿದಂತ ರೀತಿಯಲ್ಲಿ ಉತ್ತರ ಬರದೇ ಇರುವುದು ಸಹ ದೇವರಲ್ಲಿ ಇರುವಂತ ಒಳ್ಳೆಯದು. Now how it is a beauty that you didn't get the answer what you were expecting the whole time. ಈಗ ನಾವು ಉತ್ತರ ಬರದೇ ಇರುವಂತ ರಮ್ಯವಾಗಿದ್ದರೂ ಸಹ, ಆದ್ರೆ ನೀವು ಯಾವುದಕ್ಕಾಗಿ ಕಾಯ್ತಾ ಇದ್ದೀರಿ? In this fasting period, ಈ ಉಪವಾಸ ದಿನಗಳಲ್ಲಿ God is going to fill you with amazing strength. ತನ್ನ ಅದ್ಭುತವಾದ ಬಲದಿಂದ ದೇವರು ನಿಮ್ಮನ್ನು ತುಂಬಿಸ್ತಾನೆ. That strength is going to make you do what he wants to do through you. ನಿಮ್ಮ ಮೂಲಕವಾಗಿ ತಾನು ದೇವರು ಏನ್ ಮಾಡಬೇಕೆಂದ ಬಯಸುತ್ತಾನೋ ಆ ಬಲವು ನಿಮಗೆ ಬರ್ತದೆ. And let me tell you very openly and frankly, there is no joy in deliverance if you have not had a good fight. ಕೋರ್ಟ್ ಫೈಟ್ ಇಲ್ಲದೆ ಹೋದ್ರೆ, ಅಲ್ಲಿ ನೀವು ಹೋರಾಟ ಇಲ್ಲದೆ ಹೋದ್ರೆ ಅದರಲ್ಲಿ ಯಾವ ಆನಂದವು ಸುಮ್ಮನೆ ಬಂದದ್ದು ಅದು ನಿಮಗೆ ಅನಿಸೋದಿಲ್ಲ. If you are able to recall anything that you got easily, ದೇವರಿಂದ ಏನಾದರೂ ಸುಮ್ಮನೆ ಸುಲಭವಾಗಿ ಬಂದಿದ್ದರೆ, I am very sure that you were not so joyful when you got something with a very tough fight. ಯಾವುದೇ ಹೋರಾಟವಿಲ್ಲದ
ಇಲ್ಲದೆ ನಿಮಗೆ ಬಂದಿದ್ರೆ ಅಷ್ಟು ಸಂತೋಷ ಇರೋದಿಲ್ಲ ಅಂತ ನಾನು ನಿಮಗೆ ಖಚಿತವಾಗಿ ಹೇಳ್ತೇನೆ. So we are fasting for 21 days. ನಾವು 21 ದಿನ ಉಪವಾಸ ಮಾಡ್ತಿದ್ದೇವೆ. And Daniel fasted for 21 days. ದಾನಿಯೇಲನು ಸಹ 21 ದಿನ ಉಪವಾಸ ಮಾಡಿದ. Let us read Daniel chapter 10. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ ತೆರೆಯೋಣ. 2 to 14. 7ರಿಂದ 14ನೇ ವಚನ. It is a big passage, so Pastor will read it. ಅದು 2 to 14. Yeah. ಚಾಪ್ಟರ್ 10 10ನೇ ಅಧ್ಯಾಯ 2ರಿಂದ 14ನೇ ವಚನದಲ್ಲಿ, ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೇ ತಿಂಗಳಿನ 24ನೇ ದಿನದಲ್ಲಿ ನಾನು ಹೆದ್ಕೇಲನೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು ಇಗೋ, ನಾರಿನ ಬಟ್ಟೆಯನ್ನು ಹೊತ್ತುಕೊಂಡು ಅಪರಂಜಿದ ಬಟ್ಟೆಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರ ಪೀತರತ್ನ ಹಾಗೆ ಕಂಗೊಳಿಸಿದನು, ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಮುರಿಯುವ ಪಂಜುಗಳು ಬಾದಿಯಲ್ಲಿ ನಿಂತಿದ್ದವು. ಅವನ ಕಾಲುಗಳು ಬೆಳಗಿನ ತಾಮ್ರದ ಹಾಗೆ ತಳಿತಳಿಸುವ. ಅವನ ಮಾತಿನ ಶಬ್ದ ಸಂದನೆಯ ಕೋಲಾಹಲದಂತೆ ಕೇಳಿತು. ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನ ಕಂಡೆನು, ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ದೊಡ್ಡ ನಡುಕವು ಅವರನ್ನು ಹಿಡಿತು, ಓಡಿ ಹೋಗಿ ಅವಿತುಕೊಂಡರು. ನಾನು ಏಕಾಏಕಿಯಾಗಿ ಉಳಿದು ಅದ್ಭುತ ದರ್ಶನ ಕಂಡು ಶಕ್ತಿಯನ್ನೆಲ್ಲ ಕಳೆದುಕೊಂಡೇನು. ನನ್ನ ಗಂಭೀರವು ಹಾಳಾಯಿತು, ನಿತ್ರಾಣನಾದೆನು. ಆದರೂ ಅವನ ಮಾತು ಸದ್ದನ್ನು ಕೇಳಿದನು. ಅವನ ಮಾತಿನ ಶಬ್ದವು ನನ್ನ ಕಿವಿಗೆ ಬಿದ್ದಾಗ ನಾನು ಮೈ ಮರೆತು ಅಡಿಮುಖವಾಗಿ ಅಡ್ಡಬಿದ್ದೆನು. ಆಹಾ, ನನಗೆ ಹಸ್ತಸ್ಪರ್ಶವಾಯಿತು. ನಾನು ಗಡಗಡೆ ನಡುಕುತ್ತಾ ಮೊಣಕಾಲು ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ. ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯು ನಿನ್ನ ನಿಮಿತ್ತವೇ ನಾನು ಕಂಡೆನು. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಹೀಗೋ ಪ್ರಧಾನ ದೈವ್ಯ ಪಾಲಕರೊಲ್ಲಪ್ಪ ನಾನು ಮಿಕಾಯೇಲ ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಾಗಿರೋ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಆ ಕಾಲದ ಸಂಗತಿಯನ್ನು ವ್ಯಕ್ತಪಡಿಸುವ ಇನ್ನೊಂದು ದರ್ಶನ ಉಂಟು ಎಂದು ಹೇಳಿದನು. So sometimes our life is chaotic when we don't receive the answer just like the sound outside. ಕೆಲವು ಸಾರಿ ಹೊರಗೆ ಶಬ್ದಗಳು ಬಂದ ಹಾಗೆ ನಮಗೆ ನಾವು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಗಳು ಅಷ್ಟು ಸುಲಭವಾಗಿ ಒಮ್ಮಿಗ್ಲೇ ಬರೋದಿಲ್ಲ. ಅದು ಅಂದ್ರೆ ಅಡೆತಡೆ ಉಂಟಾಗ್ತದೆ. So Daniel fasted for 21 days. ದಾನಿಯೇಲ 21 ದಿನ ಪ್ರಾರ್ಥಿಸಿದ. But he had this vision which was on the 24th day. ಅದು 24ನೇ ದಿನ ಅವನಿಗೆ ಈ ದರ್ಶನ ಬಂತು. If we really we are able to imagine that if I were Daniel, 3 days would be like, God, why did you answer my prayer? ಈಗ ನಾನು ದಾನಿಯೇಲನ ಸ್ಥಾನದಲ್ಲಿ ನಾನು ಏನಾದ್ರೂ ಇದ್ದಿದ್ರೆ 3 ದಿವಸ ಆದ್ಮೇಲೆ ದೇವರೇ ನಿನ್ನ ಯಾಕೆ ಉತ್ತರಿಸಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. We would think, God, what happened? What was the problem? Did I take that one meal each day? That was the problem? ಆಮೇಲೆ ನಾವು ಪ್ರಶ್ನೆ ಕೇಳ್ತೇವೆ, ದಿವಸಕ್ಕೆ ಒಂದು ಊಟ ಮಾಡ್ತಿದ್ದೆ, ಅದೇನ ಸಮಸ್ಯೆ ಆಗಿತ್ತಾ? Or didn't I pray with great intensity that I would shake you from your throne and get the answer that I needed? ಅಥವಾ ನಿಮ್ಮ ತೀವ್ರವಾಗಿ ಮುತುವರ್ಜಿಯಿಂದ ಉಪವಾಸ ಮಾಡಿ ನಿನ್ನ ಸಿಂಹಾಸನ ಕದಲಿಸಿ ಅದು ಸಿಂಹಾಸನ ಕದಲ್ತಿದೆ ಎಂಬುದಾಗಿ ಯಾರು ಕದಲಿಸಿದಲ್ಲಿ ಇಳಿದು ಬಂದು ಉತ್ತರಿಸೋದು ಹಾಗೆ ಮಾಡಲಿಲ್ಲ? Or were my tears not enough? ಅಥವಾ ನಾನು ಸುರಿಸಿದ ಕಣ್ಣೀರು ಸಾಕಾಗಲಿಲ್ಲವಾ? Did I not hurt my knee enough, Lord? ಅಥವಾ ನಾನು ಮಾಡಬೇಕಂತ ರೀತಿಯಲ್ಲಿ ಸರಿಯಾಗಿ ಮಾಡ್ಲಿಲ್ವ ದೇವರೇ? All the accusation, questioning, everything will come in that 3 days period. ಈ 3 ರೀತಿಯ ಈ ಹತಾಶೆಯಲ್ಲಿ ಈ ರೀತಿ ನಾವು ದೇವರನ್ನು ಪ್ರಶ್ನೆ ಮಾಡುವಂತ ಆಗಿರ್ತದೆ. I am not sure if Daniel went through the same thing. ಇದೇ ಪರಿಸ್ಥಿತಿಯನ್ನು ನಾನು ಹೇಳುವಂತ ಪರಿಸ್ಥಿತಿ ದಾನಿಯೇಲ ಹಾದು ಹೋದನೋ ಏನೋ ನನಗೆ ಗೊತ್ತಿಲ್ಲ. But what we see in the 4th verse is that he was sitting by the great river. ಆದ್ರೆ ಇಲ್ಲಿ 4ನೇ ವಚನದಲ್ಲಿ ಆತ ನದಿಯ ಹತ್ತಿರ ಯುದ್ಧದಿಯ ಮಹಾ ನದಿಯ ದಡದಲ್ಲಿ ಕೂತಿದ್ದ. He was sitting by the river. ಅಲ್ಲಿ ಆತ ದಡದಲ್ಲಿ ನದಿ He was enjoying the cold breeze. ಅಲ್ಲಿರುವಂತ ತಣ್ಣಗ ಗಾಳಿ ಆತ ಬೀಸ್ತಾ ಇತ್ತು. And he was enjoying the peace that God gave him. ದೇವರು ಕೊಟ್ಟಂತ ಸಮಾಧಾನ ಅವನು ಅನುಭವಿಸ್ತಾ ಇದ್ದ.
because his faith was not shaken. ಯಾಕಂದ್ರೆ ಅವನ ಮುಖ ಕದಲಲಿಲ್ಲ. Even if he didn't get the answer in 21 days, 21 ದಿನಕ್ಕೂ ಉತ್ತರ ಸಿಗಲಿಲ್ಲದಿದ್ದರೂ he was filled with so much of strength that he was able to sit peacefully and wait for the answer to come in his perfect time. ದೇವರ ಪರಿಪೂರ್ಣ ಸಮಯದಲ್ಲಿ ಉತ್ತರ ಬರ್ತದೆ ಎಂಬ ನಿರೀಕ್ಷೆಯುಳ್ಳವನಾಗಿ ಬಲ ನಂಬಿಕೆಯುಳ್ಳವನಾಗಿ ಆತ ನಿಶ್ಚಿಂತೆಯಿಂದ ಕೂತಿದ್ದ. So who is this person in the vision that Daniel talks about? ಈ ದಾನಿಯೇಲನು ಮಾತಾಡುವಂತ ಈ ಮಹಾಪುರುಷನು ಈತನು ಯಾರು? Who is this person? ಈ ವ್ಯಕ್ತಿ ಯಾರು? ದಾನಿಯೇಲನಿಗೆ ಕಾಣಿಸಿಕೊಂಡ ಆತನು ಯಾರು? Some people say he was angel, some people have another thought process, but it was Jesus. ಆಮೇಲೆ ಕೆಲವರು ಹೇಳ್ತಾರೆ ದೇವದೂತನಾಗಿರ್ಬೋದು, ಇನ್ನೊಬ್ಬರು ಯೇಸು ಆಗಿರ್ಬೋದು ಅಂತ ಹೇಳ್ತಾರೆ. If we later you can read Revelation 1:12 to 16 words, the description of this person in the vision resembles to the Son of God. ಅಲ್ಲಿ ದೇವಕುಮಾರನೇ ಎಂಬ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಆತನ ವಿಷಯದಲ್ಲಿ ಅಲ್ಲಿ ಪ್ರಕಟವಾಗ್ತದೆ. So if this is Jesus himself, ಅಲ್ಲಿ ಯೇಸುವೇ ಈ ವ್ಯಕ್ತಿ, ಈ ಪುರುಷನು ಎಂಬ ಯೇಸುವೇ ಆಗಿದ್ರೆ, who has the authority on each and everything in the world, ಲೋಕದಲ್ಲಿ ಮೇಲೆ ಎಲ್ಲಾ ವಿಷಯ ವ್ಯವಹಾರ ಮೇಲೆ ಅಧಿಕಾರವುಳ್ಳ ಆತನು, who has the power to dominate each and everything in the world, ಲೋಕದ ವ್ಯವಹಾರಗಳನ್ನು ದೊರೆತನ ಮಾಡುವಂತ ಸಾಮರ್ಥ್ಯವುಳ್ಳವನಾಗಿದ್ದ ಆತನು. why is he saying to him in the 13th verse that the prince of the kingdom of Persia withstood me for 21 days? ಈಗ 13ನೇ ವಚನದಲ್ಲಿ ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿನ ನನ್ನನ್ನು ತಡೆಯಲು ಪ್ರಧಾನ ದಿವ್ಯಪಾಲಕರೊಬ್ಬನು ನನಗೆ ಸಹಾಯಕ್ಕೆ ಬಂದನು ಯಾಕೆ ಹೇಳ್ತಾನೆ? And here Jesus clearly says that I had to ask Michael to come and help me. ಇಲ್ಲಿ ಯೇಸು ಹೇಳ್ತಾನೆ ಮಿಕಾಯೇಲನು ಬಂದು ನನಗೆ ಸಹಾಯ ಮಾಡುವಂತೆ ಕೇಳಬೇಕಾಯಿತು. So what is this kingdom of Persia? ಇದು ಪರ್ಷ ದಿವ್ಯಪಾಲಕನಂದ್ರೆ ಯಾರು? Whatever he fasted for those 21 days, ಈ 21 ದಿನ ಆತನ ಉಪವಾಸ ಮಾಡಿದ್ದಾಗ, whatever demonic influence or attacks or bondages were working against Daniel, ದಾನಿಯೇಲನ ವಿರುದ್ಧವಾಗಿ ಏನೇನು ದುಷ್ಟ ಶಕ್ತಿಗಳು ಪ್ರಭಾವಗಳು ಕಾರ್ಯ ಮಾಡ್ತಾ ಇದ್ದವೋ, that is the kingdom of Persia. ಅದು ಪರ್ಷಿಯ ರಾಜ್ಯ. So God here says that I was trying to control it. ದೇವರು ಹೇಳ್ತಾನೆ ನಾನು ಅವುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡ ಪ್ರಯತ್ನಿಸಿದೆ. So in those 21 days where there was no answer, there was a big major control going on behind the screen. ಆದ್ದರಿಂದ ಪರದೆ ಹಿಂದೆ ಕಣ್ಣಿಗೆ ಕಾಣದೇ ಇರುವಂತಹ ರೀತಿಯಲ್ಲಿ ಆ 21 ದಿನ ಆತ್ಮಿಕ ಹೋರಾಟ ನಡೀತಾ ಇತ್ತು. If you are in those days of where your answer is yet to come, ಅಲ್ಲಿ ಪ್ರಾರ್ಥನೆಗೆ ಉತ್ತರ ಬರಬೇಕಾಗಿರುವಂತ ದಿನಗಳಲ್ಲಿ ನೀವಿದ್ದಿದ್ರೆ, let me assure you, he is working behind where you can't see it yet. ನಾನು ನಿಮಗೆ ಖಚಿತವಾಗಿ ಹೇಳ್ತೇನೆ, ನಿಮಗೆ ಕಣ್ಣಿಗೆ ಕಾಣದಿದ್ದರೂ ಸಹ ಕಣ್ಣಿಗೆ ಕಾಣದೇ ಇರುವಂತ ರೀತಿಯಲ್ಲಿ ಆತ ನಿಮಗಾಗಿ ಆತನ ಕಾರ್ಯ ಮಾಡ್ತಿದ್ದಾನೆ. Let us read words from 15 to 20. 15ರಿಂದ 20ನೇ ವಚನ ಓದೋಣ. ಇನ್ನೊಂದು ದರ್ಶನ ಉಂಟು ಎಂದು ಹೇಳಿದನು. ಅವನು ಈ ಮಾತುಗಳು ನನಗೆ ಹೇಳಿದ ಕೂಡಲೇ ನನ್ನ ಮುಖವನ್ನು ತಗ್ಗಿಸಿಕೊಂಡು ಬಾಯಿ ಬಿಡಲಾರದೆ ಹೋದನು. ಈಗೋ ನರಸ್ವರೂಪ ದೃಶ್ಯನೊಬ್ಬನು ನನ್ನ ತುಟಿಗಳನ್ನು ಮುಟ್ಟಲು ನಾನು ಬಾಯಿ ಬಿಟ್ಟು ನನ್ನ ಮುಂದೆ ಹಿಂದೆ ತಿರುಗಿದವನಿಗೆ ಎನ್ನೊಡನೆ ಈ ದರ್ಶನದಿಂದ ವೇದನೆಗಳು ನನ್ನನ್ನು ಆಕ್ರಮಿಸುವೆ, ನಿತ್ರಾಣನಾಗಿದ್ದೇನೆ. ಎನ್ನೊಡೆಯ ಸೇವಕನಾದ ನನ್ನಂತವನು ಎನ್ನೊಡೆಯನಾದ ನಿನ್ನಂತವನ ಸಂಗಡ ಹೇಗೆ ಮಾತಾಡಬಹುದು? ಈಗಿಗಿಂತ ಶಕ್ತಿಯನ್ನೆಲ್ಲ ಕಳೆದುಕೊಂಡವನಾಗಿದ್ದೇನೆ, ನನ್ನಲ್ಲಿ ಉಸಿರೇ ಇಲ್ಲ ಎಂದು ಹೇಳಿದನು. ಮನುಷ್ಯ ಸದೃಶ್ಯನು ಪುನಃ ನನ್ನನ್ನು ಮುಟ್ಟಲು ಬಲಪಡಿಸಿದನು. ಆಮೇಲೆ ಆ ಪುರುಷನು ನನಗೆ ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು ಎನ್ನೊಡನೆ ಮಾತಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದು ಅರಿಕೆ ಮಾಡಲು ಅವನು ನನಗೆ ಹೀಗೆ ಹೇಳಿದನು. ನಾನು ನಿನ್ನ ಬಳಿಗೆ ಹೇಗೆ ಬಂದೆನು ನಿನಗೆ ಗೊತ್ತಿಲ್ಲವೇ? ಈಗ ನಾನು ಪಾರಸಿಯ ರಾಜ್ಯದ ದಿವ್ಯ ಪಾಲಕನೊಡನೆ ಹೋರಾಡಲು ಹಿಂತಿರುಗಬೇಕು. ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಆಹಾ, ಗ್ರೀಕ್ ರಾಜ್ಯದ ದಿವ್ಯ ಪಾಲಕನು ಎದುರು ಬೀಳುವನು. So even when Daniel was sitting with some friends over there by the river, ಅಲ್ಲಿ ನದಿ ದಡ ಹತ್ರ ದಾನಿಯೇಲನು ತನ್ನ ಸ್ನೇಹಿತರ ಸಂಗಡ ಕೂತಿದ್ದಾಗಲೂ ಸಹ only he received this vision. ಆತನ ಮಾತ್ರ ಈ ದರ್ಶನವನ್ನು ಕಂಡನು.
When he saw this vision, he started trembling. ಇಲ್ಲಿ ಆ ದರ್ಶನ ನೋಡಿದಾಗ ಆತನು ನಡುಗುತ್ತಾ ಇದ್ದಾನೆ. He was like suddenly feeling no strength in him. ತಕ್ಷಣವೇ ಆತನ ಕಂಡು ಆತನಲ್ಲಿ ಬಲವಿಲ್ಲದೆ ಹೋಯಿತು. That is when a mighty power comes over you. You are not able to hold yourself. ನಿಮ್ಮನ್ನು ತಡೆಯಲಾಗದೇ ಇರುವಂತ ಬಲಹೀನರಾಗಿರುವಂತ ಸಮಯದಲ್ಲಿಯೇ ಆತನ ದೈವಿಕ ಬಲ ನಿಮ್ಮ ಮೇಲೆ ಬರ್ತದೆ. So in this whole time we see that when he lost all the strength, Jesus touched him. ಇಲ್ಲಿ ಅಲ್ಲಿ ಆತನ ಬಲವಿಲ್ಲದಿರುವಾಗ ಯೇಸು ಅವನನ್ನು ಬಲಪಡಿಸಿದನು ಅಂತ ವಾಕ್ಯ ನಾವು ಕಾಣ್ತೇವೆ. He touched him to make him speak. ಆತನನ್ನು ಮುಟ್ಟಿ ಬಲಪಡಿಸಿ ಮಾತಾಡುವಂತೆ ಮಾಡಿದ. That was the first touch. ಅದು ಮೊದಲನೇ ಸ್ಪರ್ಶ. After he touched him, ಆತನನ್ನು ಮುಟ್ಟಿದ ಮೇಲೆ what did he say? ಆತನ ಹೇಳಿದ್ದೇನು? Because of the vision, Lord, ದೇವರ ದರ್ಶನದ ನಿಮಿತ್ತ my sorrows have overwhelmed me, ಅದು ನನ್ನ ದುಃಖವು ನನ್ನನ್ನು ಆವಿತುಕೊಂಡಿತು. and I have not retained any strength. ನಾನು ಏನು ಬಲವಿಲ್ಲದವನಾದೆನು. Am I audible to everyone? ಎಲ್ಲ ಕೇಳಿಸ್ತಿದೆಯಲ್ಲ ಹೊರಗೆ? So he says, I do not have any strength left in me. ನನ್ನಲ್ಲಿ ಯಾವ ಬಲವೂ ಇಲ್ಲ ಅಂತ ಹೇಳ್ತಾನೆ. Is it not a common thing that we say in our problems that I have no strength to pray anymore? ಈಗ ಮನುಷ್ಯರು ಸಾಧಾರಣವಾಗಿ ಹೇಳುವಂತ ಮಾತೇ ಅಲ್ವೋ, ನನ್ನಲ್ಲಿ ಯಾವ ಬಲ ಇಲ್ಲ, ಈ ಪರಿಸ್ಥಿತಿಯನ್ನು ಎದುರಿಸಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಲ್ಲ. Even if you are assured that God is almighty and He is in control, there comes a time when you feel that I do not have any strength left in me. ನಮ್ಮ ದೇವರ ಎಲ್ಲಾ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಗೊತ್ತಿದ್ರು ಸಹ ಕೆಲವು ಸಾರಿ ದೇವರು ನನ್ನ ಜೊತೆಗೆ ಇಲ್ಲವೇನೋ ಎಂಬಂತೆ ಚಿಂತೆಯಲ್ಲಿ ನಾವು ಕಷ್ಟಪಡ್ತಿರ್ತೇವೆ, ಶಕ್ತಿಯನ್ನು ಕಳ್ಕೊಂಡವರಾಗಿರ್ತೇವೆ. He was so strengthless that even to tell that I do not have strength, God had to give him strength. ಅಲ್ಲಷ್ಟೇ ನಾವು ಬಲವಿಲ್ಲದ ಸಮಯದಲ್ಲಿ ದೇವರು ನನಗೆ ಬಲಪಡಿಸಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. Then came the second touch. ಅದು ಎರಡನೇ ಸ್ಪರ್ಶಕ್ಕೆ ಕಾರಣವಾಗುತ್ತೆ. So here, what does Jesus say to Daniel? ಇಲ್ಲಿ ಅವರು ಯೇಸು ಹೇಳ್ತಿರೋದೇನು? So he touched his lips and he gave him major strength. ಆತನನ್ನು ಮುಟ್ಟಿ ಹೆಚ್ಚು ಬಲಪಡಿಸಿದನು. And he said, "Oh man, greatly beloved, ಓ ನನ್ನ ಅತಿ ಪ್ರಿಯನೇ, fear not. ಭಯಪಡಬೇಡ, Peace be with you. ನನಗೆ ಸಮಾಧಾನವಿರಲಿ. Be strong and be more strong." ಬಲಗೊಳ್ಳು ಅಂತ ಎರಡು ಸಾರಿ ಹೇಳ್ತಾರೆ. This music is trying to get the best of them. If they can hear, we can go ahead. Okay. So when the second touch came, ಎರಡನೇ ಸ್ಪರ್ಶ ದೇವರು ಮುಟ್ಟಿದಾಗ he was filled with mighty strength, ಆತನು ಬಲದಿಂದ ತುಂಬಿಸಲ್ಪಟ್ಟನು. and God again told him, ಮತ್ತೆ ಪುನಃ ದೇವರು ಅವನಿಗೆ ಹೇಳಿದ್ದು, "Do you know why I have to come to you?" ನಿನಗೆ ಗೊತ್ತಿದೆಯೋ ಪುನಃ ನನಗೆ ನಿನ್ನ ಕಡೆಗೆ ಹೇಗೆ ಬಂದಿದ್ದೇನೆ? He said that now I have to go to fight again to the prince of Persia. ಪುನಃ ನಾನು ನಿನ್ನ ಬಳಿಗೆ ಬಂದಾದ್ಮೇಲೆ ಮತ್ತೆ ನಾನು ಹಿಂದಿರುಗಿ ಪಾರಸ್ಯ ದಿವ್ಯ ಪಾಲಕನ ಸಂಗಡ ಹೋರಾಡಲು God wants him that when I am gone, the prince of Greece will come. ಇಲ್ಲಿ ನೋಡ್ತೇನೆ, ನಾನು ತಿರುಗಿ ಹೋದ್ಮೇಲೆ ಅಲ್ಲಿ ಪಾರಸ್ಯ ದಿವ್ಯ ಪಾಲಕನು ಹೋರಾಡೋದಕ್ಕೆ ಬರ್ತಾನೆ. So who was the king of Persia? ಇಲ್ಲಿ ಪಾರಸ್ಯ ದಿವ್ಯ ಪಾಲಕನು ಯಾರು? That was the past. ಅಲ್ಲಿರುವಂತವರು. Now who is the king of Greece? King of Greece. ಅಲ್ಲಿ ಗ್ರೀಸ್ ರಾಜ್ಯ ದಿವ್ಯ ಪಾಲಕನು ಯಾರು? So that is the future. ಅಲ್ಲಿ ಭವಿಷ್ಯತ್ತು. So here the God is telling, in the duration of 21 days, I fought with your past. ಈ 21 ದಿನಗಳಲ್ಲಿ ಗತಿಸಿ ಹೋದ ಗತ ವಿಷಯದಲ್ಲಿ ಹೋರಾಡಿದ್ದೇನೆ. And now I am going to fight the bondages, chain and difficulty that you are going to face in the future. ಭವಿಷ್ಯತ್ತಿನಲ್ಲಿ ನೀನು ಎದುರಿಸ್ತಾ ಇರುವಂತ ಹೋರಾಟಗಳಲ್ಲಿ ನಾನು ಹೋರಾಡಕ್ಕೆ ನಾನು ಮುಂದೆ ಹೋಗ್ತೇನೆ. But had Daniel prayed for the future? ಆದ್ರೆ ದಾನಿಯೇಲ ಭವಿಷ್ಯತ್ತಿನ ವಿಷಯದಲ್ಲಿ ಪ್ರಾರ್ಥಿಸಿದನು. He prayed more for the present situation. ಆತನು ಪ್ರಸ್ತುತ ವಾಸ್ತವ ಪರಿಸ್ಥಿತಿಗಾಗಿ ಆತನು ಪ್ರಾರ್ಥಿಸಿದ. The Lord God being the mighty God that we have, ನಮ್ಮ ದೇವರು ಸರ್ವಶಕ್ತನಾಗಿರುವ ಆತನು He doesn't only control the one part of the life that we are going through.
ನಾವು ಹಾದುತ್ತಿದ್ದ ಜೀವನದ ಒಂದೇ ಭಾಗ ಮಾತ್ರ ಆತನ ಹತೋಟಿಯಲ್ಲಿ ಇಟ್ಕೊಳ್ಳೋದಿಲ್ಲ. but he assures you and me ಅದು ನಮಗೆ ನಿಮಗೂ ನನಗೆ ಖಚಿತಪಡಿಸಿದೇನೆಂದ್ರೆ that your Persia is in control ನಿಮ್ಮ ಪರ್ಶ್ಯ ಅಂದ್ರೆ ಗತಿಸಿ ಹೋದದ್ದು ಹತೋಟಿಯಲ್ಲಿದೆ, and your Greece is in control. ಮುಂದೆ ಬರುವಂತ ಗ್ರೀಸ್ ಭವಿಷ್ಯತ್ತು ಆತನ ಕೈಯಲ್ಲಿದೆ. Dear son and daughter of me, ದೇವರ ನನ್ನ ಪ್ರಿಯ ಮಕ್ಕಳೇ, ಮಗನಂತೆ ದೇವರು ಹೇಳ್ತಾನೆ, you might be praying for the present thing, ನೀವು ಪ್ರಸ್ತುತ ಸ್ಥಿತಿಯಲ್ಲಿ ನೀವು ಇರ್ಬೋದು, but I have your future in control. ಆದ್ರೆ ನಿನ್ನ ಭವಿಷ್ಯತ್ತು ನನ್ನ ಕೈಯಲ್ಲಿದೆ ಅಂತ ದೇವರು ಹೇಳ್ತಾನೆ. This is what happened when he saw no results in front of him in the 21 days. ಅಲ್ಲಿ 21 ದಿನದಲ್ಲಿ ದಾವೀದನು ಇಬ್ಬನೇ ಆತನು ಕಂಡನು. So this should actually motivate you and me that even if you are getting the answer late, you are getting everything in control through him. ಈ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರಗಳು ಬರುವುದಕ್ಕೆ ತಡವಾದರೂ ಸಹ ಇದು ನಮ್ಮನ್ನು ಉತ್ತೇಜಿಸಬೇಕು, ಬಲಪಡಿಸಬೇಕು. What all did Daniel get in his fasting period? ಈ ದಾನಿಯೇಲನು 20 ಈ ಉಪವಾಸ ದಿನಗಳಲ್ಲಿ ಏನನ್ನು ಕಂಡುಕೊಂಡಿಲ್ಲ. Daniel got an answer to his prayer. ದಾನಿಯೇಲನು ತನ್ನ ಪ್ರಾರ್ಥನೆಗೆ ಉತ್ತರ ಕಂಡುಕೊಂಡ. He got restoration of his prayer. ಅಷ್ಟೇ ತನ್ನ ಪ್ರಾರ್ಥನೆಗೆ ಪುನಃಸ್ಥಾಪನೆ ಆಯಿತು. He got mighty guidance from God. ದೇವರಿಂದ ಒಳ್ಳೆಯ ಮಾರ್ಗದರ್ಶನ ಹೊಂದಿಕೊಂಡ. So these are the things, or these are the effect of fasting that helps you to keep on doing it and gives you the reason why you have to do it. ನೀವು ಉಪವಾಸ ಪ್ರಾರ್ಥನೆಗಳು ಇವುಗಳು ಯಾಕೆ ಮಾಡಬೇಕೆಂಬುದನ್ನು So our future has been controlled. ಅಯ್ಯೋ ನಮ್ಮ ಭವಿಷ್ಯತ್ತು ಈಗ ಕಂಟ್ರೋಲ್ ಬಂತು. So fasting also brings restoration. ಉಪವಾಸವೂ ಸಹ ನಮ್ಮನ್ನು ಪುನಃಸ್ಥಾಪನೆ ಮಾಡ್ತದೆ. Just like we went through the process ನಾವು ಹಂತವಾಗಿ ಹಾದು ಹೋದಂತೆ with so much of disturbance, ಎಷ್ಟೋ ಗೊಂದಲಗಳು ನಮ್ಮಲ್ಲಿ ಇವೆ. still we were focused. ಅವುಗಳನ್ನು ಗಮನಿಸಿದಾಗ I did my job. ನನ್ನ ಕೆಲಸ ನಾನು ಮಾಡಿದ್ದೇನೆ. You were focused to listen the word of God. ದೇವಕ್ಕೆ ಕೇಳಿಸ್ಕೊಳ್ತೇನೆ. ನೀವು ಗಮನವಿಟ್ರಿ, And there is a result. ಅದು ಫಲಿತಾಂಶ ಬಂತು. We expected it to stop in a minute. ಅಲ್ಲಿ ನಾವು ಒಂದು ಕ್ಷಣ ನಿಲ್ಲಿಸೋಣ It ಅಂತ took a ತಿಳ್ಕೊಂಡೆ. toll on you. ಅದೇ ಹೋಯ್ತು. It took a toll on you. ಅದು ಅಂದ್ರೆ ನಿಮಗೆ ತೊಂದರೆ ನಿಮಗೆ ತೊಂದರೆ ಕೊಟ್ಟಿರ್ಬೋದು, but it gave the result. ಅದೇ ಫಲಿತಾಂಶ ಬಂತು. Similarly, ಅದೇ ರೀತಿಯಾಗಿ if we see Joel's book, ಯೋಹಾನನ ಪುಸ್ತಕದಲ್ಲಿ ನೋಡಿದ್ರೆ let us read ನಾವು ಓದೋಣ. book of Joel, ಯೋಹಾನ- first chapter, 4 verse. 7ನೇ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ. ಚೂರು ಮಿಡತೆ ತಿಂದ ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತ್ತು, ಗುಂಪು ಮಿಡತೆ ತಿಂದ ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತ್ತು, ಸಣ್ಣ ಮಿಡತೆ ತಿಂದು ಮಿಕ್ಕದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತ್ತು. So Joel talks about the locust over here. ಇಲ್ಲಿ ಯೋವೇಲನು ಮಿಡತೆಗಳ ಬಗ್ಗೆ ಮಾತಾಡ್ತಿದ್ದಾರೆ. But there are 3 things which are covered in the book of Joel. ಯೋವೇಲನ ಪುಸ್ತಕದಲ್ಲಿ 3 ಸಂಗತಿಗಳು ಹೇಳಿದ್ದಾರೆ. God judges sin. God judges sin. ದೇವರು ಸತ್ತರನ್ನು ಅದನ್ನು ನ್ಯಾಯ ತೀರಿಸ್ತಾನೆ. He demands repentance from you and me. ನಿಮ್ಮಿಂದ ಹಾಗೂ ನನ್ನಿಂದ ಪಶ್ಚಾತ್ತಾಪವನ್ನು ಎದುರುಗೊಳ್ತಾನೆ. And he restores and blesses those who repent and commit themselves to him. ಯಾರು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ಬಂದಿರ್ತಾರೋ ಅವರನ್ನು ಪುನಃಸ್ಥಾಪನೆ ಮಾಡಿ ಆಶೀರ್ವಾದ ಮಾಡ್ತಾನೆ. So many times we pray for something to happen from the opposite side. ಅಲ್ಲಿ ನಾವು ಯಾವಾಗ ಪ್ರಾರ್ಥಿಸುವಾಗ ಎದುರಾಳಿಯಿಂದ ಸ್ಪಂದನೆ ಮಾಡಬೇಕು, ಕತ್ತಿಗೆ ಬರಬೇಕು ಅಂತ ನಾವು ಎದುರು ಮಾಡ್ತೇವೆ. But we never humble ourselves that I might also be wrong. ನಾನು ತಪ್ಪು ಮಾಡಿದ್ದೇನೆ, ನಾನು ನನ್ನ ತಪ್ಪನ್ನು ನಾವು ತಿಳ್ಕೊಳ್ಳೋದಿಲ್ಲ. We never think that there might be something within me which is not giving the result that I expect. ನಾನು ಎದುರು ನೋಡುವಂತ ರೀತಿಯಲ್ಲಿ ಫಲಿತಾಂಶ ಬರಲಿಲ್ಲ ಎಂದಾಗ ನಾವು ಈ ರೀತಿ ನಾವು ಬೇರೆ ಕಡೆಯಿಂದ ನಾವು ಎದುರು ನೋಡ್ತೇವೆ. What we do is that we think that everything will God in my favor and God will do something on the other side. ಅದು ನಾವೇನ್ ಮಾಡ್ತೇವೆ, ನಮ್ಮ ಪ್ರತಿಯೊಂದು ನನ್ನ ಪರವಾಗಿ ಇರಬೇಕು, ಅವರು ಎದುರಾಗಿ ಪರವಾಗಿರ್ಬಾರ್ದು ನಾವು ಎದುರು ಮಾಡ್ತೇವೆ. But there are different kinds of locals that God in our life. ಇಲ್ಲಿ ಅನೇಕ ಬೆಳಕಿಗಳು ನಮ್ಮ ಜೀವನದಲ್ಲಿ ಸಹ ನಮ್ಮ ಜೀವನದಲ್ಲಿ ತಿನ್ನಬೇಕಿದೆ. So there are 4 types of locals which are discussed in 4 words. 4ನೇ ವಚನದಲ್ಲಿ 4 ರೀತಿಯ ಮಿಡತೆಗಳನ್ನು ಇಲ್ಲಿ ಹೇಳಿದ್ದಾರೆ. So first is
chewing locust. ಇಲ್ಲಿ ಚೂರಿ ಮಿಡತೆ. So this chewing locust is nothing but the sin which keeps us away from God. ಈ ಚೂರಿ ಮಿಡತೆ ಇರುವಾಗ ಏನಲ್ಲ, ನಮ್ಮನ್ನು ದೂರ ಇರುವಂತ ನಮ್ಮಲ್ಲಿರುವಂತ ಪಾಪಗಳು. Sometimes try to control it. ಇಲ್ಲ ಕೆಲಸ ನನ್ನದು ಎಲ್ಲವೂ ನಾನೇ ಆಗ್ತದೆ. Try to do whatever possible from ours. ಪರವಾಗಿ ನಮಗೆ ಸಾಧ್ಯನೋ ಅವೆಲ್ಲ ಮಾಡಕ್ ನಾವು ಹೋಗ್ತೇವೆ. But this chewing locust is ಈ ಚೂರಿ ಮಿಡತೆಗಳು ನಾವು ಮುಂದೆ ಹೋಗೋದಂತೆ ಆಮೇಲೆ ಗುಂಪು ಮಿಡತೆ ಅಂತ ನೋಡ್ತೇವೆ. ಈ ಗುಂಪು ಮಿಡತೆಗಳು ಏನ್ ಮಾಡ್ತಾರೆ, ಅದರಿಂದ ನಮಗೆ ವಿರುದ್ಧವಾಗಿರುವಂತದ್ದನ್ನು ಇದಾಗೆ ಕಾಣ್ತದೆ. So the swarming locust is like the fog wave that when you stand in the sea you experience. ಅಲ್ಲಿ ನೀವು ನೋಡುವಂತ ಎದುರಾದ ರೀತಿಯಲ್ಲಿ ಈ ಗುಂಪು ಮಿಡತೆಗಳು ನಿಮ್ಗೆ ವಿರುದ್ಧವಾಗಿ ಕಂಡು ಬರುವಂತೆ When ಬರ್ತವೆ. you are in the sea you see that one wave after one ನೀವು comes and it beats you down. ಇಲ್ಲಿ ಸಮುದ್ರದ ದಡದಲ್ಲಿ ಇರುವಾಗ ಅಲೆಗಳು ಬಂದು ಜೋರಾಗಿ ನಿಮ್ಮನ್ನು ಬಡಿದು ಬಿಡಿಸುವಂತಿರ್ತವೆ. Sometimes it resembles the problem that we have. ಕೆಲವು ಸಾರಿ ನಮಗಿರುವಂತ ಸಮಸ್ಯೆಗಳು ಹಾಗೆ ಇರ್ತವೆ. We think, what is this financial problem? It comes and it comes and it never stops. ಇದೀಗ ಹಣದ ಸಮಸ್ಯೆ ಯಾವಾಗಲೂ ಈ ಅಲೆಗಳಂತೆ ಬರ್ತಾನೆ ಇರ್ತವೆ, ಎಂದು ನಿಲ್ಲೋದೇ ಇಲ್ಲ. We think that, Lord, so much I have prayed for my son, but every other day he comes up with a new situation. ಆಮೇಲೆ ನಾನು ನೆನೆಸಿದ್ದೇನೆ, ನನ್ನ ಮಕ್ಕಳಿಗಾಗಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಪ್ರತಿ ಸಾರಿ ಹೊಸ ಸಮಸ್ಯೆಗಳಿಂದ ಅವ್ರು ಬರ್ತಾರ ಅಂತ ನೆನೆಸ್ತೇನೆ. Every time it comes to just bring you down. ಪ್ರತಿ ಸಾರಿ ಈ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸುವುದಕ್ಕೆ ಬರ್ತವೆ. Third is the crawling locust. ಮೂರನೇದ ಈ ಗುಂಪು ಮಿಡತೆ, ಸಣ್ಣ ಮಿಡತೆ. So this crawling locust is very cunning. ಈ ಸಣ್ಣ ಮಿಡತೆಗಳು ಬಹಳಷ್ಟು ಕನ್ನಿಂಗ್, ಚತುರಾಗಿರ್ತವೆ. What it does is it comes in a slow speed. ಈ ಸಣ್ಣ ಮಿಡತೆಗಳು ಮತ್ತೆ ನಿಧಾನವಾಗಿ ಬರ್ತವೆ, But it will have big consequences. ಆದರೆ ಇವು ದೊಡ್ಡ ಪರಿಣಾಮ ಬೀರ್ತವೆ. The crawling locust is the decisions that you take. ನೀವು ತೆಗೆದು ಈಗ ಸಣ್ಣ ಮಿಡತೆ ಅಂತ ಹೇಳುವಾಗ ನೀವು ತೆಗೆದುಕೊಳ್ಳುವಂತ ತೀರ್ಮಾನಗಳಂತೆ ಇರ್ತವೆ. 5 years back you decided that I will take this job. ಈ 5 ವರ್ಷದಿಂದ ನಾನು ಈ ಕೆಲಸ ತಗೊಳ್ತೇನೆ ಅಂತ ತೀರ್ಮಾನ. God didn't give you peace, but still you took that job. ದೇವ್ರು ನಿಮ್ಗೆ ಸಮಾಧಾನ ಕೊಡ್ಲಿಲ್ಲ, ಆದ್ರೂ ಆ ಕೆಲಸ ನೀವು ತಕೊಂಡ್ರಿ. You felt this is what I am getting at this time and let me just do it. ಈಗ ನೆನೆಸಿದ್ರೆ ಆಯ್ತು, ಈಗ ನನ್ಗೆ ಇದನ್ನ ನಾನು ಆಯ್ಕೆ ಮಾಡಿಕೊಂಡು ಈಗ ಸದ್ಯಕ್ಕೆ ಇದನ್ನು ಮಾಡ್ತಿರೋಣ. You thought of the temporary provision and ಇಲ್ಲಿ you took the job. ತಾತ್ಕಾಲಿಕ ಪರಿಹಾರಕ್ಕಾಗಿ ನೀವು ಆ ಕೆಲಸ ತಕೊಂಡ್ರಿ. But ಆದ್ರೆ now you landed up ಈಗ ಇಲ್ಲಿಗೆ ಬಂದ್ರೆ difficult people. ಬಹಳಷ್ಟು ಸಮಸ್ಯೆಗಳಿರುವಂತ ಜನರಲ್ಲಿ ಬಂದ್ರೆ They are tormenting you, ಅದು ನಿಮಗೆ ಬಾಧಿಸ್ತಿರ್ತಾರೆ, torturing you, ನಿಮಗೆ ಬಾಧನೆ ಕೇಟ್ ಮಾಡ್ತಿರ್ತಾರೆ, and they have put false allegations on you. ನಿಮ್ಮ ಮೇಲೆ ಅದ ಎಲ್ಲ ಅಪವಾದಗಳು ನಿಮ್ಮ ಮೇಲೆ ಹಾಕಿರ್ತಾರೆ. God from above will be. ದೇವರು ಮೇಲಿಂದಲೇ ನೋಡ್ತಿರ್ತಾನೆ. Did I tell you don't take that job? ನಾನು ಹೇಳಿಲ್ಲವೋ, ಆ ಕೆಲಸ ತಗೋಬೇಡ ಅಂತ ಹೇಳಿಲ್ಲವೋ, He directed you away from that, ಅಲ್ಲಿಂದ ಬೇಡ ಅಂತ ದೇವರು ನಿನಗೆ ಹೇಳಿದ್ದ, but it was your decision. ಆದರೆ ನಿನ್ನ ತೀರ್ಮಾನ. Now the consequence that you are facing is yours. ಈಗ ಅದನ್ನು ಎದುರಿಸುವಂತ ಪರಿಣಾಮ, ಅದಕ್ಕೆ ಎದುರುವುದು ನಿಮ್ಮದೇ. ಹೇಗೆ ನೋಡು. Next is the consuming locust. ಅಷ್ಟೇ ಅಲ್ಲ, ಇನ್ನು ಇಕ್ಕಟ್ಟನ್ನು ತಿಂದು ಬಿಡುವಂತ ಮಿಡತೆಗಳು. This is the last locust of all. ಇಲ್ಲಿ ಬಹಳಷ್ಟು ಇದನ್ನೆಲ್ಲ ತಿಂದು ಬಿಡುವಂತ. What this particular locust does is, ಇಲ್ಲಿ ಈ ಮಿಡತೆಗಳು ಏನ್ ಮಾಡ್ತಾವೆ ಅಂದ್ರೆ, whatever the crawling and swarming locust, everything that they possibly can do, ಇಲ್ಲಿ ಚೂರಿ ಮಿಡತೆ, ಗುಂಪು ಮಿಡತೆ ಇವೆಲ್ಲವೂ ತಿಂದು ಬಿಟ್ಟಾದ ಮೇಲೆ after that there is something little left in your life. ನಿಮ್ಮ ಜೀವಿತದಲ್ಲಿ ಏನಾದ್ರೂ ಸ್ವಲ್ಪ ಅಲ್ಪ ಉಳಿದಿದ್ರೆ It will take that also ಅದನ್ನು ಸಹ ತಿಂದ್ಬಿಡ್ತದೆ. and strip each and everything that you have, ಅಲ್ಲಿ ಎಲ್ಲವನ್ನೂ ಅಳಿಸಿಬಿಡ್ತದೆ. and it will leave you with nothing. ನಿಮಗೆ ಏನು ಇಲ್ಲ, ಖಾಲಿಯಾಗಿ ಬಿಟ್ಬಿಡ್ತದೆ. But what can we do when we are going through different kind of locusts in our life? ಅದು ನಮ್ಮ ಜೀವಿತದಲ್ಲಿ
ಬೇರೆ ಬೇರೆ ರೀತಿಯ ಮಿಡತೆಗಳು ಬಂದು ತಿನ್ನುವಂತದ್ರಲ್ಲಿ ನಾವು ಏನ್ ಮಾಡ್ತಿದ್ದೇವೆ? Let us turn to Joel 2:12. ಇವರೆಲ್ಲ 2:12 ವಚನಕ್ಕೆ ನಾವು ಹೋಗೋಣ. It says, "Now therefore says the Lord, turn to me with all your heart." ಈಗ ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, With fasting, ಉಪವಾಸ weeping, ಮಾಡಿರಿ, and mourning. ಅಳಿರಿ, ಗೋಳಾಡಿರಿ. He says that with all your heart come and again return to me. ಈಗ ಹೇಳ್ತಾನೆ, ನಿಮ್ಮ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಬನ್ನಿರಿ. What did Samuel say to the Sam- Israelites? ಇಸ್ರಾಯೇಲರಿಗೆ ಸಾಮ್ಯೇಲನು ಹೇಳಿದ್ದು, Come with all your heart. ನಿಮ್ಮ ಮನಪೂರ್ವಕ ಹೃದಯಪೂರ್ವಕವಾಗಿ ಬನ್ನಿರಿ. Remove each and every foreign god. ನಿಮ್ಮಲ್ಲಿರುವ ಎಲ್ಲ ಅನ್ಯ ದೇವತೆಗಳನ್ನು ತೆಗೆದು ಹಾಕಿರಿ. And the rescue is just here waiting for you. ನೀವು ಕಾಯುತ್ತಿರುವುದ ರಕ್ಷಣೆ ಏನು ದೇವರೇ ಕೊಡ್ತಾನೆ. We have to fast and we have to ask God with all our heart. ನಾವು ಉಪವಾಸ ಮಾಡಿ ಪ್ರಾರ್ಥಿಸಬೇಕು, ನಮ್ಮ ಹೃದಯಪೂರ್ವಕವಾಗಿ ಆತನನ್ನು ಕೇಳಿಕೋಬೇಕು. Long back when I wrote one exam, ಬಹಳಷ್ಟು ವರ್ಷಗಳ ಹಿಂದೆ ಒಂದು ನಾನು ಪರೀಕ್ಷೆ ಬರೆದೆ. I wrote this exam and it was a very tough, difficult exam. If I don't qualify, I can't practice in India. ಅಷ್ಟಲ್ಲದೆ ಇದು ಇಷ್ಟು ಬಹಳಷ್ಟು ಕಠಿಣ ಪರೀಕ್ಷೆ. ನಾನು ಆ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಹೋದ್ರೆ ಭಾರತ ದೇಶದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡಕ್ಕಾಗುದಿಲ್ಲ. And I got the toughest variant which was possibly in that set of paper. ಆ ಸೆಟ್ ಆಫ್ ಪೇಪರ್ ಅಲ್ಲಿ ಬಹಳಷ್ಟು ಕಠಿಣ ಪ್ರಶ್ನೆಗಳು ಅದರಲ್ಲಿದ್ದವು. So you have A, B, C, D, E. ಇದು ನಿಮಗೆ ABCD ಆಪ್ಷನ್ D ಇರ್ತದೆ. was the toughest. D was the toughest. ಡಿ ಬಹಳ ಕಠಿಣ ಆಗಿತ್ತು. And I got that. ಅದೇ ಬಂದಿತ್ತು. And like, why God? ದೇವ್ರೆ ಯಾಕೆ ದೇವ್ರೆ ಅಂತ ಪ್ರಶ್ನೆನೇ ಇತ್ತು. When we went back home, ತಿರುಗಿ ನನ್ನ ಮನೆಗೆ ಹೋದ್ಮೇಲೆ my friends asked me, ನನ್ನ ಫ್ರೆಂಡ್ಸ್ ಕೇಳಿದ್ರು, how did your paper go? ನೀನ್ ಪೇಪರ್ ಹೆಂಗ್ ಮಾಡಿದ್ದಿ ಅಂತ ಕೇಳಿದ್ರು. I said, ನಾನು ಹೇಳಿದೆ, what all I had. ನನಗೆ ಏನೇನು ಗೊತ್ತಿತ್ತು, Whatever information I had, ನನಗೆ ಏನೇನು ಮಾಹಿತಿ ಇತ್ತು, knowledge, wisdom I had, ಅಲ್ಲಿ ನನಗೇನು ಸ್ವಲ್ಪ ತಿಳುವಳಿಕೆ ಬುದ್ಧಿ ಇತ್ತು, how much hours of studies I could have put, ನಾನು ಎಷ್ಟು ಅಭ್ಯಾಸ ಮಾಡಿದ್ದೇನೋ I gave my everything. ಅದನ್ನು ನಾನು ಬರ್ತಿದ್ದೇನೆ ಅಂತ ಹೇಳಿದೆ. Now whatever it is, ಇದು ಈಗ ಅದು ಉತ್ತರ ಪ್ರಶ್ನೆ ಏನೇ ಇರ್ಲಿ, pass or fail, ಪಾಸೋ ನ ಪಾಸೋ that time will decide. ಅದೇ ತೀರ್ಮಾನಿಸ್ಲಿ ಅಂತ ಹೇಳಿದೆ. But to my amazement, ಅದು ನನ್ನ ಆಶ್ಚರ್ಯಕ್ಕೆ ತಕ್ಕ ಹಾಗೆ I actually passed with more than grace marks. ಆದ್ರೆ ಅಲ್ಲಿರುವಂತ ಹೆಚ್ಚು ಮಾರ್ಕ್ ಅಂತ ಹೆಚ್ಚು ನಾನು ಎದುರು ನೋಡಿಗಿಂತ ಹೆಚ್ಚು ಮಾರ್ಕ್ ಪಡ್ಕೊಂಡೆ. I thought I will get, if I get 150 from 300, which is the passing mark. ಈಗ ನಾನು ನೆನೆಸಿದ್ದು 300ರಲ್ಲಿ 150 ಸಿಕ್ಕರೆ ಸಾಕಪ್ಪ ಅಂತ ನೆನೆಸಿದ್ದೆ. But I actually passed, I think, with 170 or 167 marks. 150, 167 ಅಷ್ಟು ಮಟ್ಟಿಗೆ ನಾನು ತಗೊಂಡೆ. For our exam which contained 21 subjects, ನಮಗೆ ಎಕ್ಸಾಮ್ ಅಲ್ಲಿ 21 ಸಬ್ಜೆಕ್ಟ್ ಇರ್ತವೆ. 151 is also greatest achievement. 150 ಅದೇ ದೊಡ್ಡ ಸಾಧನೆ. So ಅದರಿಂದ when you know that you have given everything in your heart, ನಿಮ್ಮ ಹೃದಯದಲ್ಲಿ ಎಲ್ಲವನ್ನೂ ನೀವು ಕೊಟ್ಟಿದ್ದೀರಿ ಅಂತ ನಿಮಗೆ ಗೊತ್ತಾದಾಗ you will be assured ನಿಮಗೆ ಒಂದು ಖಚಿತತೆ ಬರ್ತದೆ. that grace and favor, ಕೃಪೆಯು ಹಾಗೂ ದಯೆಯು fight that you are fighting, ನಿಮ್ಮ ಹೋರಾಟವನ್ನು ನಾವು ಮಾಡ್ತವೆ. the result of it ಅದರಿಂದ ಬರುವಂತ ಫಲಿತಾಂಶ will be in your favor. ನಿಮ್ಮ ಪರವಾಗಿರ್ತದೆ. Just like David, ದಾವೀದನ ಹಾಗೆ when he fought Goliath, ಅದನ್ನು ಗೋಲಿಯಾತನ ವಿರುದ್ಧ ಹೋರಾಡಿದ ಹಾಗೆ everyone mocked him. ಎಲ್ಲರೂ ಅವನನ್ನು ಅವಮಾನಿಸಿದ್ರು. You, ನೀನಾ, short and young ನೀನು fellow, ಗಿಡ್ಡ ಸಣ್ಣ ಹುಡುಗ, no muscles at all. ನೋಡಿಲ್ಲ ಯಾವ ಸ್ನಾಯುಗಳು ಇಲ್ಲ. You, ನೀನಾ, really, you will be able to kill this Goliath? ನೀನು ಇಷ್ಟು ದೊಡ್ಡ ಗೋಲಿಯಾತನ ಸಾಯಿಸೋದಕ್ಕೆ ಸಾಧ್ಯನಾ? Bible says, ಬೈಬಲ್ ಹೇಳ್ತದೆ of everything. ಅದು ಎಲ್ಲದ ವಿಷಯದಲ್ಲಿ God said ದೇವರು ಹೇಳಿದ್ದು that I see your heart. ನಿನ್ನ ಹೃದಯವನ್ನು ನೋಡಿದ್ದೇನೆ. Because David's heart was confirmed and assured in Lord that this is not my battle but it is his. ದಾವೀದನಿಗೆ ಬಹಳ ಖಚಿತವಾಗಿ ಗೊತ್ತಿದೆ, ಇದು ನನ್ನ ಹೋರಾಟ ಯುದ್ಧ ಅಲ್ಲ, ದೇವರದ್ದು. I am fighting for Israel. ಆತನ ಇಸ್ರಾಯೇಲರ ನಾನು ಯುದ್ಧ I ಮಾಡ್ತಿದ್ದೇನೆ. am fighting for God's nation. ನಾನು ದೇವರ ಜನಾಂಗಕ್ಕಾಗಿ ಯುದ್ಧ ಮಾಡ್ತಿದ್ದೇನೆ. Irrespective of my strength, ನನ್ನ ಶಕ್ತಿ ಇಲ್ಲದಿದ್ದರೂ ಸಹ,
irrespective of my height, ಅವನ ಎತ್ತರ ಹಾಗೆ ನಾನು ಎತ್ತರದ ಇದ್ದರೂ ಎಲ್ಲದಿದ್ದರೂ, irrespective of my capacity, ನನಗೆ ಅವನಷ್ಟು ಸಾಮರ್ಥ್ಯ ಇಲ್ಲದಿದ್ದರೂ, God within me, ನನ್ನಲ್ಲಿರುವಂತಹ ದೇವರು He will come ಆತನೇ ಬರ್ತಾನೆ and place that stone. ಅವನನ್ನು ಹೊಡೆಯುವಂತೆ He ಮಾಡ್ತಾನೆ. picked 5 stones. ಆತನು 5 ನುಣುಕು ಕಲ್ಲುಗಳನ್ನು ತಗೊಂಡ. All he needed was one, ಅದು ಅವನಿಗೆ ಬೇಕಾಗಿದ್ದು ಒಂದೇ ಕಲ್ಲು, because his heart was in the right place. ಯಾಕಂದ್ರೆ ಅವನ ಹೃದಯ ಸರಿಯಾದ ಸ್ಥಳದಲ್ಲಿತ್ತು. Joel 2:25 says, ಯೋವೇಲ 2:25 ವಾಕ್ಯ ಹೇಳ್ತದೆ, so I will restore to you the years that the swarming locust has eaten. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ತಿಂದದ್ದೆಲ್ಲವನ್ನು, ವರ್ಷಗಳನ್ನು ನಿಮಗೆ ಕಟ್ಟಿ ಕೊಡುವೆನು. My great army which I sent among you. ನಿಮ್ಮಲ್ಲಿ ನಾನು ಕಳಿಸಿದ ದೊಡ್ಡ ಸೈನ್ಯ. So God is releasing an army ದೇವರು ತನ್ನ ಸೈನ್ಯವನ್ನು ಬಿಡುಗಡೆ ಮಾಡ್ತಿದ್ದಾನೆ, which will bring a mighty restoration in your this difficult phase of life. ನೀವು ಎದುರಿಸಿದ ಕಷ್ಟದ ಸಮಯದಲ್ಲಿ ದೊಡ್ಡ ಪುನಃಸ್ಥಾಪನೆ ತರಲು ದೇವರು ಕಳಿಸ್ತಿದ್ದಾನೆ. All that you need to do is, when you are fasting, ನೀವು ಉಪವಾಸ ಮಾಡುವಂತ ದಿನಗಳಲ್ಲಿ ಮಾಡಬೇಕಾದದ್ದು ಒಂದೇ ಏನಂದ್ರೆ, all you need to do is have the right heart. ಸರಿಯಾದ ಹೃದಯ ನಿಮ್ಮಲ್ಲಿರಲಿ. You don't need to twist God's arm to do what you want Him to do. ನಿಮಗೇನ್ ಬೇಕೋ ಹಾಗೆ ದೇವರು ಮಾಡಬೇಕೆಂಬ ದೇವರ ಹೃದಯವನ್ನು ಹಿಡ್ಕೊಂಡು ತಿರುಗಿಸಕ್ಕೆ ಪ್ರಯತ್ನ ಮಾಡಬೇಡಿ. All you need to do is put God first. ಆದ್ರೆ ನೀವು ಮಾಡಬೇಕಾದದ್ದೇನೆಂದ್ರೆ ಮೊದಲನೇ ಸ್ಥಾನದಲ್ಲಿ ದೇವರನ್ನು ತರಲಿ. I would like to read Matthew 6:33. ಮತ್ತಾಯನ ಬರೆಸುವಾರ್ತೆ 6:63 ವಾಕ್ಯ ನಿಮಗೆ ಹೇಳಲು ಇಷ್ಟಪಡ್ತಾರೆ. Seek first the kingdom of God and His righteousness, and all things are added unto you. Amen. Amen. So 33rd verse over here says, but seek first the kingdom of God. ಈ 33ನೇ ವಚನ ವಾಕ್ಯ ಹೇಳ್ತಿದೆ, ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡ್ರಿ. It doesn't say seek your worries and your problems and your temporary situation. ನಿಮ್ಮ ಪರಿಸ್ಥಿತಿ ಎಲ್ಲೆಲ್ಲಿವೆ, ಸಮಸ್ಯೆಗಳೆಲ್ಲಿವೆ, ಚಿಂತೆಗಳೆಲ್ಲಿವೆ, ಹುಡುಕಾಡ್ರಿ ಅಂತ ಹೇಳಿಲ್ಲ. It says stripe away each and everything that is coming between you and God. ನಿಮ್ಮ ಹಾಗೂ ದೇವರ ನಡುವೆ ಬರುವಂತದ್ದೆಲ್ಲವನ್ನು ತೆಗೆದು ಹಾಕ್ರಿ. And do everything in your capacity or not in your capacity to seek God first. ನಿಮ್ಮ ಶಕ್ತಿ ಮೀರಿ, ನಿಮ್ಮ ಶಕ್ತಿ ಸಾಮರ್ಥ್ಯದಲ್ಲ, ಈ ಶಕ್ತಿ ಮೀರಿ ನಿಮ್ಮ ದೇವರನ್ನು ಮೊದಲು ಹುಡುಕಿರಿ. Just as God's touch gave Daniel the strength, ದೇವರ ಹಸ್ತ ಸ್ಪರ್ಶವು ದಾನಿಯೇಲನನ್ನು ಬಲಪಡಿಸಿದ ಹಾಗೆ, expect such restoring strength in yourself. ಪುನಃಸ್ಥಾಪನೆಗೊಳಿಸುವಂತ ಶಕ್ತಿ ದೇವರಿಂದ ಎದುರು ನೋಡ್ರಿ. Receive this supernatural strength ಅಲೌಕಿಕ ಈ ಶಕ್ತಿಯನ್ನು ಹೊಂದಿಕೊಳ್ಳ್ರಿ. and chase the kingdom of God with all the strength. ಸೈತಾನ ದೇವರಾಜ್ಯದ ಪೂರ್ಣ ಬಲದಿಂದ ದೇವರಾಜ್ಯವನ್ನು ಬೆನ್ನಟ್ಟಿರಿ, ಹುಡುಕ್ರಿ. And whatever is your foreign god, ನಿಮ್ಮಲ್ಲಿಂದ ಏನೇನು ಅನ್ಯ ದೇವತೆಗಳಿವೆಯೋ, whatever are your distraction, ನಿಮ್ಮಲ್ಲಿ ಏನೇನು ಗೊಂದಲಗಳಿವೆಯೋ, they will turn in your favor. ಅವು They will turn in your favor. ಅವುಗಳು ನಿಮ್ಮ ವಿರುದ್ಧವಾಗಿವೆಲ್ಲವೂ ನಿಮ್ಮ ಪರವಾಗಿ ತಿರುಗ್ತವೆ. And it shall be added unto you. ಅವು ಎಲ್ಲವೂ ನಿಮಗೆ ಸೇರಿಸಲ್ಪಡ್ತವೆ. A very simple instruction over here has been given. ಬಹಳ ಸರಳ ಇಲ್ಲಿ ಹೇಳಿಯತೆ, Seek the kingdom. ದೇವರಾಜ್ಯ ಹುಡುಕ್ರಿ. When you seek the kingdom, ದೇವರಾಜ್ಯವನ್ನು ಹುಡುಕ್ರಿ, everything shall be added unto you. ನಿಮಗೆ ಬೇಕಾದದ್ದೆಲ್ಲವೂ ನಿಮಗೆ ಸೇರಿಸಲ್ಪಡ್ತದೆ. There is no complicated thing. ಇದು ಬಹಳ ಕಷ್ಟಕರವಾದದ್ದೇನಲ್ಲ, But we complicate in our hearts. ಆದ್ರೆ ನಾವು ಅವುಗಳನ್ನು ಬಹಳ ಕಷ್ಟಕರ ಮಾಡಿಕೊಂಡಿದ್ದೇವೆ. That is why God asks us to have a heart which is more assured in Him. ಆದ್ದರಿಂದಲೇ ಆತನಿಗೆ ಇಷ್ಟಪಡುವಂತ ಹೃದಯ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾನೆ. Just like Moses saw the Red Sea, ಆದ್ರೆ ಮೋಶೆ ಕೆಂಪು ಸಮುದ್ರ ನೋಡಿದ ಹಾಗೆ, he was walking towards the Red Sea. ಆತನು ಕೆಂಪು ಸಮುದ್ರ ಹತ್ರ ಹೋಗ್ತಿದ್ದ. He didn't see a cruise or anything over there waiting for him. ಅಲ್ಲಿ ಕಾಯುವುದಕ್ಕೆ ಏನು ಕಾಗೆಯೋ ಏನೋ ಅಂತ ಕ್ರೂಸ್ ಅದೇ ಹಡಗು ನಿಂತಿದ್ದಕ್ಕೆ ಹಡಗು ನಿಂತಿದ್ದ ಕಾಡ್ಲಿಲ್ಲ.
But the God Himself, Amen. He parted the Red Sea and created a highway for them. ಆದ್ರೆ ದೇವರು ಸತ ತಾನೇ ಅವರಿಗಾಗಿ ದೊಡ್ಡ ಸಮುದ್ರವನ್ನು ಎರಡು ಭಾಗ ಮಾಡಿ ನಡ್ಕೊಂಡು ಹೋಗುವಂತೆ ಮಾಡ್ತಾರೆ. I'll just close with repeating what the whole points were of this message. ಈ ಸಂದೇಶದ ಈ ಅಂಶಗಳನ್ನು ಹೇಳಿದನ್ನು ಮತ್ತೊಮ್ಮೆ ಮರುಹಲ್ಲಿಸಿ ನಾನು ಮುಗಿಸ್ತೇನೆ. Why are you fasting? ಯಾಕೆ ಉಪವಾಸ ಮಾಡ್ತಿದ್ದೀರಿ? Because you want to develop a closer fellowship with God. ದೇವರೊಟ್ಟಿಗೆ ಹತ್ತಿರ ಸಂಬಂಧ ಬೆಳೆಸೋದಕ್ಕೆ. Your intent is what matters to God. ಅದು ಉಪವಾಸದಲ್ಲಿ ನಿಮ್ಮ ಉದ್ದೇಶ ಏನು ಅದು ಮೊದಲು ಬರ್ತದೆ. Your heart is what will make you receive the answer from God. ನಿಮ್ಮ ಹೃದಯ ಹೇಗಿದೆಯೋ ಹಾಗೆ ಅದರಂತೆ ನಿಮಗೆ ಪ್ರಾರ್ಥನೆಗೆ ಉತ್ತರ ಬರ್ತದೆ. Just like Daniel, even if you don't get the answer on within the 21 days, ದಾನಿಯೇಲನ ಹಾಗೆ 21 ದಿನಗಳಲ್ಲಿ ಉತ್ತರ ಬರದಿದ್ದರೂ ಸಹ, let me tell you, your answer is near. ನಾನು ಹೇಳ್ತೇನೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಹತ್ತಿರನೇ ಇದೆ. The process of fasting itself is going to give you amazing strength. ಇದು ಉಪವಾಸ ಪ್ರಾರ್ಥನೆಯ ಹಂತವೂ ಅದು ಬಹಳಷ್ಟು ಅದ್ಭುತವಾಗಿರ್ತದೆ. I am one of the people who will be very angry if I don't get food on time. ನನಗೆ ಸಮಯಕ್ಕೆ ಸರಿಯಾಗಿ ಊಟ ಬಂದಿಲ್ಲ ಅಂದ್ರೆ ಸಿಟ್ಟುಕೊಳ್ಳೋರಿಲ್ಲ ನಾನು ಒಬ್ಬಕ್ಕೆ. I start getting irritated. ನನಗೆ ಕಿರಿಕಿರಿ ಆಗ್ತದೆ. But when I am fasting, ಆದ್ರೆ ಉಪವಾಸ ಮಾಡುವಾಗ I start praying before fasting that God give me the strength and control on my stomach that I will be able to fast. ಬೇರೆ ಉಪವಾಸ ಮಾಡುವಂತ ಸಮಯದಲ್ಲಿ ನನಗೆ ಯಾವುದೇ ಹಸಿವು ಆದರೂ ಸಹ ಅದನ್ನು ನಿಭಾಯಿಸೋದಕ್ಕೆ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನನ್ನನ್ನು ಬಲಪಡಿಸಂತ ಕೇಳಿಕೊಂಡೆ. I am a person who has bad acidity. Yeah. So, but person like me, when I fast, ನನ್ನಂತವಳೇ ಉಪವಾಸ ಮಾಡೋದಾದ್ರೆ God fills me with amazing strength. ಅಂತ ಸಮಯದಲ್ಲಿ ದೇವರು ನನಗೆ ಒಳ್ಳೆ ಬಲವನ್ನು ಶರೀರದಲ್ಲಿ Not a ಕೊಟ್ಟಿದ್ದಾರೆ. single sound or any irritation will come from within me because I am filled with supernatural strength. ನಾನು ಅತಿ ನೈಸರ್ಗಿಕ ಲೌಕಿಕ ದೇವರ ಶಕ್ತಿಯಿಂದ ತುಂಬಿದವಳಾಗಿ ನನ್ನನ್ನ ಹೊಟ್ಟೆಯಲ್ಲಿ ಯಾವ ಸಮಸ್ಯೆ ಆಗುವುದಿಲ್ಲ. A doctor might suggest eat every 2 or 3 hours because you have acidity. ಈ ಡಾಕ್ಟರ್ ಹೇಳಿದ್ರೆ ನಿಮಗೆ ಅಸಿಡಿಟಿ ಇರುವಾಗ 2 ತಾಸಿಗೊಮ್ಮೆ ಏನಾದ್ರು ಸ್ವಲ್ಪ ಏನಾದ್ರು ತಿನ್ರಿ ಅಂತ ಡಾಕ್ಟರ್ ಹೇಳ್ತಾರೆ. But God's direction and way of working is different what this word suggests. ಆದ್ರೆ ಲೋಕವು ಏನು ಸಲಹೆ ಕೊಡ್ತದೋ ಅದು ದೇವರ ಮಾರ್ಗದರ್ಶನಗಳಾದರೂ ವಿಭಿನ್ನವಾಗಿದೆ. So just like Daniel, when you don't have strength, ದಾನಿಯೇಲನ ಹಾಗೆ ನಿಮಗೆ ಬಲವಿಲ್ಲದಿರುವಾಗ His touch will come. ಆತನ ಹಸ್ತ ಸ್ಪರ್ಶ ಬರ್ತದೆ. It will control your Persia and Greece. ನಿಮ್ಮ ಪರ್ಷ ಗತ ಹಾಗೂ ಗ್ರೀಸ್ ಭವಿಷ್ಯತ್ತನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ. Because God is in control of past, present and future. ಯಾಕಂದ್ರೆ ದೇವರು ಭೂತ ವರ್ತಮಾನ ಭವಿಷ್ಯತ್ ಕಾಲವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವವನು. All that we need to do is that we have to come with the right heart. ಅದನ್ನು ಒಂದೇ ಮಾಡಬೇಕಾದದ್ದು ಒಂದೇ ಒಂದು ಉಪವಾಸದಲ್ಲಿ ನಾವು ಸರಿಯಾದ ಹೃದಯ ಉಳ್ಳವರಾಗಿ ಬರಬೇಕು. Each and every kind of locust that has filled your life, ನಿಮ್ಮ ತಿಂದ ಹೋದಂತ ಎಲ್ಲ ಪ್ರತಿಯೊಂದು ಮಿಡತೆಗಳು, each and every difficulty that you have in seeking the kingdom of God, ಈ ಕಷ್ಟ ಕಾಲದಲ್ಲಿ ನೀವು ಹುಡುಕುವಂತ ದೇವರ ರಾಜ್ಯ ಹುಡುಕುವಂತ ಪ್ರತಿಯೊಂದು ಗಳಿಗೆಯಲ್ಲಿ will be restored ಅದು ನಿಮಗೆ ಪುನಃಸ್ಥಾಪನೆ ಆಗ್ತವೆ. in multiplied years, ಅಲ್ಲಿ ಗಣನೀಯಗೊಂಡು more than lost. ಅಲ್ಲಿ ನಶಿಸಿ ಹೋವುದು ಕಳೆದುಕೋದಕ್ಕಿಂತ My God assures you that you will recover. ನನ್ನ ದೇವರು ನಿಮಗೆ ನಿಶ್ಚಯ ಖಚಿತಪಡಿಸ್ತಾನೆ, ನೀವು ಪುನಃ ಹೊಂದಿಕೊಳ್ಳುವಿರಿ. Let us pray. ನಾವು ಪ್ರಾರ್ಥಿಸೋಣ. Lord Almighty Father, ಕರ್ತನಾದ ದೇವರೇ, we come into your presence. ನಿನ್ನ Lord. ಸನ್ನಿಧಿಗೆ ಬರ್ತೇವೆ. We thank you for this 21 days of fasting that you have brought in our church, Lord. ದೇವ್ರ ನಮ್ಮ ಸಭೆಯಲ್ಲಿ ನೀನು ತಂದಂತ ಈ 21 ದಿನದ ಉಪವಾಸ ಪ್ರಾರ್ಥನೆಗಳಿಗಾಗಿ ನಿನಗೆ ಸ್ತೋತ್ರ. Each and every person taking part in this, O Lord, ಈ ಉಪವಾಸ ದಿನಗಳಲ್ಲಿ ಪಾಲು ತೆಗೆದುಕೊಂಡಂತ ಪ್ರತಿಯೊಬ್ಬರು you give them right intent to fast and sit in your presence. ಉಪವಾಸ ಮಾಡಿ ನಿನ್ನ ಮುಖದರ್ಶನ ಬಯಸಲು ಸರಿಯಾದ ಉದ್ದೇಶ ಅವರಿಗೆ ಅನುಗ್ರಹಿಸು. Even we, if we come with some worldly intent, ದೇವರೇ, ನಾವು ಲೋಕದ ಉದ್ದೇಶವುಳ್ಳವರಾಗಿದ್ದು ಬಂದಿದ್ದರೂ ಸಹ help us to seek your kingdom first. ಮೊದಲು ನಿನ್ನ ರಾಜ್ಯವನ್ನೇ ಹುಡುಕಲು ನಮಗೆ ಅನುಗ್ರಹಿಸು. Help us put you in the first place. ನಿನ್ನನ್ನು ಮೊದಲನೇ ಸ್ಥಾನದಲ್ಲಿ ಇಡಲು ನಮಗೆ ಸಹಾಯ ಮಾಡು.
Help us know that when we are right in your presence, ದೇವರೇ ನಿನ್ನ ಸನ್ನಿಧಿಯಲ್ಲಿ ನಾವು ಸರಿಯಾಗಿ ಇರುವಾಗ ತಿಳುಕೊಳ್ಳಲು ನಮಗೆ ಅನುಗ್ರಹಿಸು. rest everything will follow. ಮಿಕ್ಕಾದೆಲ್ಲವೂ ನಮ್ಮನ್ನು ಅವುಗಳು ಹಿಂಬಾಲಿಸಲಿ. Fill us with the mighty strength, just like Daniel and Esther that you provided. ದಾನಿಯೇಲನನ್ನು ಬಲಪಡಿಸಿದ ಹಾಗೆ ನನ್ನನ್ನು ಬಲಪಡಿಸು, ಜ್ಞಾನವನ್ನು ಆತನಿಗೆ ಕೊಟ್ಟ ಹಾಗೆ ನಮಗೂ ಅನುಗ್ರಹಿಸು. In this 21 days, O Lord, ಈ 21 ದಿನಗಳಲ್ಲಿ ತಂದೆಯೇ, make us a transformed person in your presence. ನಿನ್ನ ಸನ್ನಿಧಿಯಲ್ಲಿ ಅತಿ ಪ್ರಿಯನನ್ನಾಗಿ ನಮ್ಮನ್ನು ಮಾಡು. Fill us with more and more humbleness, O Lord. ನಿನ್ನ ಹೆಚ್ಚಿನ ದೀನತೆಯಿಂದ ನಮ್ಮನ್ನು ತುಂಬಿಸು. Fill us with more and more repentance, O Lord. ಹೆಚ್ಚಿನ ಪಶ್ಚಾತ್ತಾಪದಿಂದ ನಮ್ಮನ್ನು ತುಂಬಿಸು. Help us realize our mistakes, O Lord. ನಮ್ಮ ತಪ್ಪುಗಳನ್ನು ಕಂಡು ಹಿಡಿಯಲು ನಮಗೆ ಸಹಾಯ ಮಾಡು. Each and everything that is a distraction between you and me, O Lord. ನಿನ್ನ ಹಾಗೂ ನನ್ನ ನಡುವೆ ಇರುವಂತ ಎಲ್ಲ ಅಭ್ಯಂತರಗಳು, ಅಡಚಣೆಗಳು, You strip away each and every distraction, O Lord. ಅವೆಲ್ಲ ಅಭ್ಯಂತರಗಳು, ಅಡಚಣೆಗಳು ಕಿತ್ತು ಹಾಕಲ್ಪಡಲಿ. As a church, when we pray, O Lord, ಸಭೆಯಾಗಿ ನಾವು ಪ್ರಾರ್ಥಿಸುವಾಗ ದೇವರೇ, you take control of the situation. ಪರಿಸ್ಥಿತಿಯನ್ನು ನಿಭಾಯಿಸಲು ನೀನು ಹತೋಟಿ In ತಗೋ. our families, ನಮ್ಮ ಕುಟುಂಬಗಳಲ್ಲಿ, in our church, ನಮ್ಮ ಸಭೆಯಲ್ಲಿ, in each and every situation that we go through, O Lord. ನಾವು ಹಾದು ಹೋಗುವಂತ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ, Yes, Lord, when we ಹೌದು. finish this fasting period, O Lord, ಬೇರೆ ಈ ಉಪವಾಸ ದಿನಗಳನ್ನು ನಾವು ಮುಗಿಸುವಾಗ, irrespective of what we have got the answers or no, O Lord, ಬೇರೆ ನಾವು ಉತ್ತರ ಪಡ್ಕೊಳ್ಳದಿರಲಿ, ತಡವಾಗಿರಲಿ, ಅದರ ಮಧ್ಯದಲ್ಲಿಯೂ you give us the spiritual strength and tools to fill in our life, O Lord. ನಮ್ಮ ಜೀವಿತದಲ್ಲಿ ತುಂಬಿಸಲ್ಪಡುವಿಕೆ ಆತ್ಮಿಕ ಬಲ ನಮಗೆ ಅನುಗ್ರಹಿಸು. Help us know that at a short time, at your perfect time, you definitely will answer our prayers. ಬೇರೆ ನಿನ್ನ ಸಮಯಕ್ಕೆ ತಕ್ಕ ನಿರ್ದಿಷ್ಟ ನಿನ್ನ ಸಮಯದಲ್ಲಿ ನಾವು ಉತ್ತರಗಳನ್ನು ಹೊಂದಿಕೊಳ್ಳಲು ನಮಗೆ ನಿನ್ನ ಕೃಪೆ ಅನುಗ್ರಹಿಸು. Fill us with your amazing grace, O Lord. ನಿನ್ನ ಅಗಮ್ಯವಾದ ಕೃಪೆಯಿಂದ ನಮ್ಮನ್ನು ತುಂಬಿಸು. We thank you, Lord, ನಿನಗೆ ಧನ್ಯವಾದ for each and everything that you do. ನೀನು ಮಾಡುವಂತ ಪ್ರತಿಯೊಂದು ವಿಷಯಕ್ಕಾಗಿ ನಿನಗೆ ಸ್ತೋತ್ರ. In the name of Jesus, we ask and receive, O Lord. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಉತ್ತರಗಳನ್ನು ಹೊಂದಿಕೊಳ್ಳುತ್ತೇವೆ. Amen. ಆಮೆನ್. ಥ್ಯಾಂಕ್ ಯು ಡಾಕ್ಟರ್.